ಹೂವಿನ ಬೆಳೆಗಾರರು ಹೂವು ಬೆಳೆದು ಮಾರ್ಕೆಟ್ಗೆ ತಗೊಂಡೋಗಿ ಮಾರುವಂಥದ್ದು, ಅವ್ರ ಕಷ್ಟ ಸುಖಗಳ ಬಗ್ಗೆ ಪೂರ್ತಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಸಂಪೂರ್ಣವಾಗಿ ನೋಡಿ, ಡೇ ಆ್ಯಂಡ್ ನೈಟ್ ಶೂಟ್ ಮಾಡಿರುವಂಥದ್ದು ಇದು. ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್. ಇದು ಬಂದು ವಿಶೇಷವಾದಂಥ ಬ್ಲಾಗು. ಇಲ್ಲಿ ಕಷ್ಟ ಸುಖಗಳು, ಹೂ ಯಾವ ಥರ ಅದನ್ನು ಒಂದು ಕಟ್ ಮಾಡೋದಾಗಲಿ, ಆಳುಗಳು ಹಿಡ್ದು ಕುಯ್ಸಿ ಕಟ್ಟಿಸಿ ಮಾರ್ಕೆಟ್ಗೆ ತಗೊಂಡಾಗ ಹಾಕಿ ಅಲ್ಲಿ ಯಾವ ಥರ ಎಲ್ಲ ಮಾರ್ತಾರೆ ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಬೋದು. ಇದು ನನ್ನ ಒಬ್ಬನ ಜೀವನ, ಇದು ನಾನು ಒಬ್ಬಂಗೆ ಮಾತ್ರನೇ, ಈ ಥರ ಇನ್ಯಾರಿಗೂ ಇಲ್ಲ ಅನ್ನೋ ಥರ ಏನಿಲ್ಲ. ದಯವಿಟ್ಟು ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಇದು ಸಲ್ಲುವಂಥದ್ದು. ಈ ಥರ ಎಷ್ಟೆಲ್ಲ ಕಷ್ಟ, ಪ್ರತಿಯೊಬ್ಬರು ರೈತರು ಕೂಡ ಹೂ ಬೆಳೆಗಾರರು. ಇದು ಹೂಗೆ ಸಂಬಂಧಪಟ್ಟಕ್ಕೆ ಮಾತ್ರ ನಾನು ಹೇಳೋಕ್ಕೆ ಹೊರಟಿರೋದು ಈ ವಿಡಿಯೋ ಮುಖಾಂತರ. ಪ್ರತಿಯೊಬ್ಬರು ಹೂ ಬೆಳೆಯೋ ಪ್ರತಿಯೊಬ್ಬರು ಎಷ್ಟೆಲ್ಲ ಕಷ್ಟಪಡ್ತಾರೆ ಅಂತ ಅದರ ಸಂಪೂರ್ಣ ಮಾಹಿತಿನ ನಿಮ್ಗೆ ತಿಳಿಸ್ಕೊಡ್ತೀನಿ. ಏಕೆಂದರೆ ಮೂಲತಃ ನಾವು ಅಪ್ಪಟ ರೈತರೇ ಆಗಿರೋದ್ರಿಂದ ನಾವು ಬುದ್ಧಿ ಕಂಡುತ್ತವಿಂದಲೂ ನಮ್ಮ ಜೀವಮಾನ ಪೂರ್ತಿ ನಾವು ಹೂವು ಬೆಳ್ಕೊಂಡು ಸ್ಟಾರ್ಟಿಂಗು ಕಲ್ಕಂಬ್ರ ಹೂವು, ನಾವು ಇನ್ನೂ 4ನೇ ಕ್ಲಾಸ್ 5ನೇ ಕ್ಲಾಸ್ ಓದ್ತಿದ್ದಾಗ ಆಮೇಲೆ ರೇಷ್ಮೆ ಸಾಮಂತಿಗೆ ಹೂವು, ಹಂಗಂಗೆ ರೇಷ್ಮೆ ಆದಮೇಲೆ ಸಾಮಂತಿಗೆ ಹೂವು ಬೆಳ್ಕೊಂಡೆ ಸಣ್ಣ ಪುಟ್ಟದಾಗಿ ರಾಗಿ ಬೆಳ್ಕೊಂಡು ಜೀವನ ಸಾಗಿಸ್ಕೊಂಡು ಬಂದಿರುವಂಥದ್ದು. ಅದರಿಂದ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವರ್ಷದಲ್ಲಿ ಹಬ್ಬಗಳು ತಿಂಗಳಿಗೆ 1-2 ಸಹಜವಾಗಿ ಬಂದೇ ಬರ್ತಾ ಇರ್ತವೆ. ಆ ಎಲ್ಲ ಹಬ್ಬಗಳಿಗಿಂತಲೂ ವಿಶೇಷವಾಗಿ ಅತಿ ಹೆಚ್ಚಾಗಿ ಹೂವು ಮಾರಾಟ ಆಗುವಂಥ ಹಬ್ಬ ಯಾವುದಪ್ಪ ಅಂದರೆ ಅದು ಆಯುಧ ಪೂಜೆ, ವಿಜಯದಶಮಿ ಆಯುಧ ಪೂಜೆ. ಯಾಕೆಂದರೆ ಪ್ರತಿಯೊಬ್ಬರು ಇವತ್ತು ಒಂದು ಸೈಕಲ್ ತವಿಂದ ಹಿಡ್ದು, ಕಾರ್ ತವಿಂದ ಹಿಡ್ದು, ಒಂದು ಮಿಷಿನ್ ಮನೆ ಗಾಣ ಆಗಿರ್ಬೋದು, ಒಂದು ಎತ್ತಿನ ಗಾಡಿ ಆಗಿರ್ಬೋದು, ಪ್ರತಿಯೊಂದು ಮೋಟ್ರ್ ಮನೆ ಆಗಿರ್ಬೋದು, ಪ್ರತಿಯೊಂದು ಎನಿ ಒಂದು ಆಯುಧ ಪೂಜೆ ಅಂದರೆ ಪ್ರತಿಯೊಂದು ಆಯುಧಗಳಿಗೂ ಪೂಜೆ ಮಾಡುವಂಥದ್ದು. ಅದಕ್ಕೋಸ್ಕರ ಯಾಕೆಂತಂದರೆ ಇಲ್ಲಿ ಬರೀ ಅರ್ಧ ಮಾರೋ 1 ಮಾರನೋ ತಗೊಂಡೋಗಿ ಪೂಜೆ ಮಾಡಲ್ಲ. ಪ್ರತಿಯೊಬ್ಬರಿಗೂ ಮ್ಯಾಕ್ಸಿಮಮ್ಮು 5 ಮಾರಿಂದ ಬೇಕೇ ಬೇಕು. ಏನೂ ಇಲ್ಲ, ಬೆಂಗಳೂರಲ್ಲಿ 1 ಮಾರ ಆದರೂ ಸಾಕೇನೋ. ಮಾಮೂಲಿ ರೆಗ್ಯುಲರಾಗಿ ಅವರು ಪೂಜೆನ ಯಾವ ಥರ ಮಾಡ್ತಾರೋ ದೇವ್ರಿಗೆ ಆ ಥರ ಮಾಡ್ಕೊ ಹೋಗ್ತಾರೆ. 1 ಬ್ಯಾಗ್ ಆದರೆ 1 ಮಾರ ಆದರೆ ಸಾಕಾಗುತ್ತೆ. ಇನ್ನು ಮ್ಯಾಕ್ಸಿಮಮ್ಮು ನಮ್ಮ ಹಳ್ಳಿ ಕಡೆ ಅಂತೂ ಸಿಕ್ಕಾಬಟ್ಟೆ ಬೇಕೇ ಬೇಕು, ಜಾಸ್ತಿನೇ ಹೂ ಬೇಕಾಗುತ್ತೆ. ಸಿಟಿ ಕಡೆಯೂ ಫ್ಯಾಕ್ಟ್ರಿಗಳು ಈ ಥರ ಅವ್ರದ್ದೇ ಆದ ಒಂದು ಫ್ಯಾಕ್ಟ್ರಿಗಳು, ಆಫೀಸ್ಗಳು ಎಲ್ಲ ಇರ್ತವೆ. ಒಂದು ದೊಡ್ಡ ಮಟ್ಟದಲ್ಲಿ ಪೂಜೆ ಮಾಡಬೇಕು ಅಂತಂದರೆ ಅವ್ರಿಗೂ ಕೂಡ ಜಾಸ್ತಿ ಹೂ ಬೇಕು. ಅದು ಚೆಂಡು ಹೂವನೇ ಆಗಿರ್ಬೋದು, ಸಾಮಂತಿಗೆನೇ ಆಗಿರ್ಬೋದು. ಸಾಮಂತಿಗೆಲ್ಲೂ ಹಲವಾರು ಥರ ಇದ್ದಾವೆ. ಚೆಂಡು ಹೂವಲ್ಲಿ ಮಾಮೂಲಿ ಒಂದು 2 ಕಲರ್ ಇದ್ದಾವೆ. ಚೆಂಡು ಹೂವು ತುಂಬ ಕಡಿಮೆ, ಸಾಮಂತಿಗೆ ಹೂವನೇ ಅತಿ ಹೆಚ್ಚಾಗಿ ಬಳಸುವಂಥದ್ದು. ಒಂದು ಬಟಾನ್ಸ್ ಆಗಿರ್ಬೋದು, ಗುಲಾಬಿ ಆಗಿರ್ಬೋದು, ಸಾಮಂತಿಗೆ ಹೂವು ಆಗಿರ್ಬೋದು, ಈ ಥರದ್ದು. ಈ ಹಬ್ಬ ಏನಪ್ಪ ಅಂತಂದರೆ, ನಾವು ದೊಡ್ಡ ಮಟ್ಟದಲ್ಲಿ ಏನಾರ ಹೂವನ್ನ ಬೆಳೆದಿದ್ದೀವಿ ಗದ್ದೆ ಹತ್ರ ಅಂತಂದರೆ ಮಿನಿಮಮ್ಮು ಒಂದು 15ರಿಂದ 20 ದಿನ ಮುಂಚೆನೇ ಆಳುಗಳಿಗೆ ಹೇಳ್ಕೊಂಡಿರ್ಬೇಕು. ಈಗ ಒಂದು ಚಿಕ್ಕೂರು, ನಮ್ಮೂರು ಚಿಕ್ಕೂರು ಅಲ್ವಾ, ನಮ್ಮೂರಲ್ಲಿ ಮ್ಯಾಕ್ಸಿಮಮ್ ಒಂದು 25-30 ಆಳು ಸಿಗ್ಬೋದೇನೋ ಅಷ್ಟೇ. ಒಬ್ಬೊಬ್ಬರಿಗೆ 20 ಆಳು ಬೇಕು. ಅಷ್ಟು ಹೂವನ್ನ ದೊಡ್ಡ ಮಟ್ಟದಲ್ಲಿ ಬೆಳೆದಿರ್ತಾರೆ. ಒಬ್ಬರಿಗೆ 20 ಆಳು ಬೇಕು ಅಂತಂದರೆ ಲೆಕ್ಕ ಹಾಕಳಿ, ಅಲ್ಲಿಗೆ ಒಂದು ಊರಿಗೆ ಎಷ್ಟು ಆಳು ಬೇಕಾಗುತ್ತೆ ಅಂತ. ಬೇರೆ ಬೇರೆ ಊರು ಒಂದು 10 ಕಿಲೋಮೀಟ್ರು, 15 ಕಿಲೋಮೀಟ್ರು, ಇಲ್ಲ 20 ಕಿಲೋಮೀಟ್ರು, ಇಷ್ಟು ದೂರದಿಂದ ಮೊದಲೇ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಕೊಂಡಿರ್ತಾರೆ. ನಮಗೆ ಹೂ ಕುಯ್ಯೋಕ್ಕೆ ಇಷ್ಟು ಆಳ ನೀನು ಕರ್ಕೊಂಡು ಬರಲೇಬೇಕು ಅಂತ ಒಬ್ಬರಿಗೆ ನೇಮಕ ಮಾಡಿರ್ತಾರೆ. ಯಾಕೆಂದ್ರೆ ಅಲ್ಲಿ ಆಳು ಕಟ್ಟೋರು ಒಬ್ಬರು ಇರ್ತಾರೆ. ಆಳು ಕಟ್ಟೋರು ಮೇಸ್ತ್ರಿ ಥರ, ಮೇಸ್ತ್ರಿಗೆ ಒಬ್ಬರಿಗೆ ವಹಿಸ್ಬಿಟ್ಟಿರ್ತಾರೆ. ಬರಲೇಬೇಕು ಆಳು ಕರ್ಕೊಂಡು. ಬೇರೆ ಯಾವ ಸೀಸನ್ನಲ್ಲಿ ಒಪ್ಕೊಂಡು ಆಳು ಬರದೆ ಇದ್ರೂ ನಡೀತದೆ. ಹಬ್ಬದ ಸೀಸನ್ನಲ್ಲಿ ಒಪ್ಕೊಂಡ ಮೇಲೆ ಆಳ ಕರ್ಕೊಂಡು ಬರಲೇಬೇಕು. ಮಿನಿಮಮ್ಮು ನಮ್ಮೂರು ಆಳ್ಗಾದರೆ 350 ರೂಪಾಯಿ ಇರುತ್ತೆ ಕೂಲಿ. 350-400 ಕೊಡೋರು ಕೊಡ್ತಾರೆ. ಅದು ಗೊತ್ತಾಗ್ದಂಗೆ 300-350 ಗೊತ್ತಿರೋಂಗೆ ಗೊತ್ತಾಗ್ದಂಗೆ 400 ಕೊಡ್ತಾರೆ, 450 ಕೊಡ್ತಾರೆ. ಯಾಕೆ ಅಂತಂದರೆ ಗದ್ದೆಯಲ್ಲಿ ಹೂ ಖಾಲಿ ಆಗಬೇಕು, ಹೂ ಕುಯ್ಸಾಗಬೇಕು. ಅದು 50 ರೂಪಾಯಿ ಹೋಯ್ತದೋ ಇಲ್ಲ 150 ರೂಪಾಯಿ ಹೋಯ್ತದೋ ಮಾರು ಮಾರ್ಕೆಟಿಗೆ ತಗೊಂಡೋಗಿ ಹಾಕ್ಲೇಬೇಕು. ಆಯುಧ ಪೂಜೆ ಅಂದಾಗ ಒಂದು ಮ್ಯಾಕ್ಸಿಮಮ್ ರೇಟು ಅದರದ್ದೇ ಆದಂಥದ್ದು ಒಂದು ಇದ್ದೇ ಇರ್ತದೆ. ಯಾಕೆಂದರೆ ಓಪ್ಲೆಸ್ ಅಂತೂ ಆಗೋದೇ ಇಲ್ಲ. 20ಕ್ಕೆ 10, 50ಕ್ಕೆ 10 ಅನ್ನೋ ಸೀನೇ ಇರಲ್ಲ. 20, 50 ಇವತ್ತು ಕೂಡ ಮಾರ್ತಾಯಿದ್ರು. ಮಾರಿದ್ರು ಹೆಂಗೆ ಅಂತ ಅಂದರೆ ಆ ಥರ 10 ಹೂ ಮಾತ್ರ. ಚೆನ್ನಾಗಿರೋ ಹೂವು 100 ರೂಪಾಯಿ ಬಜಾರು. 100 ಅಂದರೆ ಕಮ್ಮಿನೇ. ಆಯುಧ ಪೂಜೆಲಿ 200, 300 ಎಲ್ಲ ಇರುತ್ತೆ. ಆ ಥರ ಆಳನ್ನ ಹಿಡ್ದು ಕುಯ್ಸಿ, ಮಳೆ ಇಲ್ಲ ಅದೃಷ್ಟಕ್ಕೆ, ಮಳೆ ಇಲ್ಲದೆ ಇರೋದಕ್ಕೆ ಬಚಾವು. ಇಲ್ಲ ಅಂದರೆ ಎಲ್ಲ ನಾರಾಕಬೇಕು. ಹಂಗೂ ನಾವು ಚೆಂಡು ಕುಯ್ಬೇಕಾದ್ರೆ ಮಳೆ ಬಂತು. ಆ ಉದ್ದೇಶಕ್ಕೋಸ್ಕರನೇ ಈಗ ಇಲ್ಲಿ ಕರೆಂಟು ಬೇರೆ ಹೊಂಟೈತು. ಸೀರೆ ಹಾಸ್ತಾ ಇರೋದು ತೊಪ್ಪೆ ನೆಲಕ್ಕೆ ಸೀರೆ ಹಾಸ್ಬಿಟ್ಟು ಹೂವನ್ನ ಸುರಿಬೇಕು. ಏಕೆಂತಂದರೆ ನೀರಿರ್ತವೆ, ಅದು
ನೀರು ಇಲ್ಲ ಅಂತಂದರೆ ಹೆಂಗೋ ಮೇಂಟೈನ್ ಆಗೋಗುತ್ತೆ. ನೀರೇನಾರ ಇತ್ತು ಅಂತಂದರೆ ಕೊಳ್ತೋದಂಗೆ ಆಗಿಬಿಡ್ತವೆ. ಯಾಕೆ ಅಂತಂದರೆ ಇದನ್ನು ನಾವು 10 ಗಂಟೆಗೆ ಬ್ಯಾಗ್ಗೆ ಕಟ್ಟಿ ಮುಡುಗಬೇಕು. 10 ಗಂಟೆಗೆ ಕಟ್ಟಿ ಮುಡುಗಬೇಕು. ಇಲ್ಲ ಅಂತಂದರೆ ಅದು ಕೊಳ್ತೋಗುತ್ತೆ. ಆ ಉದ್ದೇಶಕ್ಕೋಸ್ಕರ ಕೊಳ್ತೋಗುತ್ತೆ ಅಂದರೆ ಒಂದೇ ಸಲ ಅದು ಕೊಳ್ತೋಗಲ್ಲ, ಕಾವು ಬಂದ್ಬಿಡುತ್ತೆ. ತುಂಬಿ ಮಡಗಿದಾಗ, ಭದ್ರಾಗಿ ತುಂಬ ಮಡಗಿದಾಗ ಏನಾಗುತ್ತೆ ಅಂತಂದರೆ ಕಾವು ಬಂದಾಗ ಆ ಬೆಂಕಿ ಸಾಕೋಕ್ಕೆ ಒಂಥರ ಬಿಸಿ ಸಾಕೋಕ್ಕೆ ಒಂಥರ ಮುಗ್ ಬಂದಂಗೆ ಹೂವು ಹೋಗ್ಬಿಡ್ತವೆ. ಆ ಉದ್ದೇಶಕ್ಕೋಸ್ಕರ ಹಿಂಗೆ ಯಾವುದೋ ಹೂವು ಅಂತೂ ಒಣ ಹಾಕಬೇಕು. ಅದರಲ್ಲೂ ಈ ಸಾಮಂತಿಗೆ ಹೂವು ದೊಡ್ಡ ಮಟ್ಟದಲ್ಲಿ ಕುಯಿಸ್ತಾರಲ್ಲ, ಅವರು ಎಲ್ಲಿ ಅಂತ ಒಣ ಹಾಕೋರು, ಎಲ್ಲಿ ಅಂತ ಆರಿಸೋರು, ಬುತ್ತಿ ಕಟ್ಟಿ ಮುಡುಗಲೇಬೇಕು ಒತ್ನಂತೀಯ. ಯಾಕೆಂತಂದರೆ ಅದು ಮುಂದೆ ಹೇಳ್ತೀನಿ, ಸಿಕ್ಕಾಬಟ್ಟೆ ಕಷ್ಟ ಇರುತ್ತೆ. ಮಳೆ ಸೌರಿಸ್ಕೊಟ್ಟು ಮಳೆ ಬರದೇ ಇರೋದಕ್ಕೆ ಎಷ್ಟೋ ಜನ ಈ ಸಲ ಆಯುಧ ಪೂಜೆಯಲ್ಲಿ ಬಚಾವಾಗವ್ರೆ. ಇಲ್ಲ ಅಂದರೆ ಏನಾರ ಮಳೆ ಮೇಲೆ ಮಳೆ ಬರ್ತಾ ಇದ್ರೆ, ಹೂ ಕುಯ್ಯೋಕ್ಕೂ ಪುರ್ಸತ್ ಕೊಡದೇ ಇದ್ರೆ, ಅವರು ಎಷ್ಟು ಬಂಡವಾಳ ಹಾಕಿ ಬೆಳೆದಿದ್ರು ಸಿಕ್ಕಾಬಟ್ಟೆ ಲಾಸ್ ಆಗೋಯ್ತವೆ ತೋಟಗಳು. ಯಾಕೆಂತಂದರೆ ಅಷ್ಟೇ ಕಷ್ಟ ಐತೆ ಹೂವಲ್ಲಿ, ಅಷ್ಟು ಸುಲಭದಲ್ಲ. ತರಕಾರಿ ಬೆಳೆ ಹೆಂಗೆ ಅಂತಂದರೆ ಒಂಥರ ಕಡಲೆ ತಿಂದು ಕೈ ತೊಳೆದಂಗೆ. ನಾವು ಹಗಲೊತ್ತು ಕುಯಿಸಿ ಕ್ರೇಟ್ಗೆ ಹಾಕಿದ್ವಾ, ಟೊಮೊಟೊ ಆಗಲಿ, ಸೌತೆ ಆಗಲಿ, ಬದನೆಕಾಯಿ ಆಗಲಿ ಏನೂ ಆಗಲ್ಲ. ಕ್ರೇಟಿಗೆ ತುಂಬಿರ್ತಾರೆ, ಅದು ಏನೂ ಆಗಲ್ಲ. ಅದ್ರ ಪಡಗೋದು ಮಾಮೂಲಿ ಮಾರ್ಕೆಟ್ಗೆ ಹೋಗುತ್ತೆ. ಆದರೆ ಹೂವು ಹಂಗಲ್ಲ. ಹೂವಾಗೇನಿದ್ರು ಮಳೆ ತೆಗ್ದಿರ್ಬೇಕು. ಮಳೆ ತೆಗ್ದಾದ್ಮೇಲೆ, ಮಳೆ ತೆಗ್ದಿದ್ರೆ ಹೂ ಕುಯ್ಯೋಕ್ಕೂ ಚಂದ, ಕಟ್ಸೋಕ್ಕೂ ಚಂದ, ತಗೊಂಡೋಗಿ ಮಾರ್ಕೆಟ್ಗೆ ಮಾರೋಕ್ಕೂ ಚಂದ. ಇಲ್ಲ ಅಂದರೆ ಅದು ರೋಸ್ ಹಿಡ್ದೋಯ್ತದೆ ಕೆಲಸ. ಈಗ ಏನು ಒಣ ಹಾಕಿದೆ ಹೂವು ಮಲಗಿ ಈಗಾಗಲೇ 11:15. ಈಗ ಟೈಮ್ ತೋರಿದೆ ನೋಡಿ, 11:15ಗೆ ಮತ್ತೆ ತುಂಬಕ್ಕೆ ಎದೊಳದ್ದು. ಮಲಗಿದ್ದೆ 10 ಗಂಟೆ, ಎದ್ದಿದ್ದು ತಿರ್ಗಾ 11:15. 1:15 ಗಂಟೆ ಅಷ್ಟೇ ನಿದ್ದೆ ಮಾಡಿರೋದು. ಆಚೆಗೆ ಬಂದು ನೋಡಿದ್ರೆ ಇನ್ನೂ ಹೂವು ಕಟ್ತಾನೆ ಅವರೇ ಮಾತಾಡ್ಕೊಂಡು ಬೀದಿಲಿ. ಅಲ್ಲಿ ನೋಡಿ ಇನ್ನೂ ಹೂವು ಕಟ್ತಾವ್ರೆ. ನಾನು ಆಲೇ 1:15 ಗಂಟೆ ಟೈಮ್ ನಿದ್ದೆ ಮಾಡ್ಕೊಬಂದಿರೋದು. ಈಗ 11:15 ಹತ್ತತ್ರ 11:15 ಅಂದ್ಕೊಳ್ಳಿ, ಹೂವು ಕಟ್ತಾವ್ರೆ. ಇವಾಗ ನಾವು ಹೂವು ತುಂಬಬೇಕು. ಇಲ್ಲಿ ನಮ್ಮ ಐಗಳು ಮನಿಕೊಬಿಟ್ಟಿದ್ವಲ್ಲ, ಇಲ್ಲಾಂದ್ರೆ ನಮ್ಮ ಕರಿನ ಕೈಲಿ ಮೊಬೈಲ್ ಕೊಟ್ಬಿಟ್ಟು ಹೂ ತುಂಬ್ತಾ ಇರೋದೆಲ್ಲನೇ ಹಿಡಿ ಬದಾಯಿತು. ಅದಕ್ಕೆ ನಮ್ಮ ಮಿಸ್ಸಸ್ಸು ಎದ್ದು ಬಂದ್ಲು, ಅವಳು ತುಂಬ್ತಾವಳೆ. ನಾನು ತುಂಬಿದೆ, ಅವಳು ತುಂಬಿದ್ಲು, ಇಬ್ಬರು ತುಂಬ್ದು. ಒಂದು ಅಷ್ಟನ್ನ ಫುಲ್ಲು ಒಂದು ಬ್ಯಾಗ್ ಆಯಿತು, ಮತ್ತು ಇನ್ನೊಂದು ಒಂದು ಸ್ವಲ್ಪ ಕಮ್ಮಿ ಆಯಿತು. ಅದು ತುಂಬ ಕಮ್ಮಿ ಆಯಿತು. ಇದು ಸುಮಾರಾಗಿ ಒಂದು ಬ್ಯಾಗ್ ಆಯಿತು. ಇದನ್ನು ನೀಟಾಗಿ ಕಟ್ಟಬೇಕು. ಏಕೆಂತಂದರೆ ಲೋಡಲ್ಲಿ ಹೆಂಗೆ ಬೇಕಂಗೆ ತುರುಕ್ಬಿಡ್ತಾರೆ ಗಾಡಿ ಒಳಿಕೆ ಮುಡುಗಬೇಕಾದ್ರೆ. ಇಲ್ಲಿ ನಾವು ನೀಟಾಗಿ ಏನಾರ ಕಟ್ಟಲಿಲ್ಲ ಅಂತಂದರೆ ಹೂವು ಚೆಲೋಗ್ಬಿಡ್ತವೆ. ಕಟ್ಟಿರೋ ಹೂವು ಆದರೆ ಏನೂ ಆಗಲ್ಲ. ಇವು ಬಿಡುವ ಅಲ್ವಾ, ಕಟ್ಟಿರೋ ಹೂವು ಆದರೆ ಬುತ್ತಿಯ ಭದ್ರ ಕಟ್ಟಿರ್ತೀವಿ, ಏನು ತೊಂದರೆ ಆಗಲ್ಲ. ಅದು ಈ ಬಿಡುವ ಅಂತ ಅಂದಾಗ ನಾವು ನೀಟಾಗಿ ಕಟ್ಟಬೇಕು. ಬ್ಯಾಗು 2 ಬ್ಯಾಗು ಇವು. ಇಂಥ ಬ್ಯಾಗು ಒಂದೊಂದು 50 ರೂಪಾಯಿ. ಆಮೇಲೆ ನಾವು ಏನೇ ಹೂವು ಮಂಡ್ಯಕ್ಕೆ ತಗೊಂಡೋಗ್ಲಿ, ರಾಮನಗರಕ್ಕೆ ತಗೊಂಡೋಗ್ಲಿ, ತಾಟ ಆಗಿರ್ಬೋದು, ಇಲ್ಲಿ ಏನು ಸೀರೆ ಬಟ್ಟೆ ನೀವು ನೋಡ್ತಾ ಇದ್ದೀರಾ, ಈ ಸೀರೆ ಬಟ್ಟೆ ಆಗಿರ್ಬೋದು, ಚೀಲನೇ ಆಗಿರ್ಬೋದು, ವಾಪಸ್ಸು ಬಂದಿರೋದು ಇತಿಹಾಸದಲ್ಲೇ ಇಲ್ಲ, ಮಡಿಕೊಬಿಡ್ತಾರೆ. ಈಗ ತಗೊಬಂದು ಇವೆಲ್ಲನೇ ತಗೊಬಂದು ಇಲ್ಲಿ ಗಾಡಿ ಊರೊಳಗಡೆ ಬರಲ್ವಲ್ಲ, ಇಲ್ಲೆಲ್ಲ ಸಿಕ್ಕಾಬಿಟ್ಟೆ ಜಲ್ಲಿ ಚಿಕ್ಕದು, ದಾರಿ ಚಿಕ್ಕದು, ಆಮೇಲೆ ಲೋಡು ಹೆವಿ ಲೋಡ್ ಇರುತ್ತಲ್ಲ, ಆ ಉದ್ದೇಶಕ್ಕೆ ಇಲ್ಲಿ ಹಂಚಿನ ಮನೆ ತಡ್ಕತ್ತವೆ. ಜಲ್ಲಿ ಎಲ್ಲ ಐತೆ. ಊರೊಳಗಡೆ ಬರಲ್ಲ ಗಾಡಿಗಳು, ಬರಲ್ಲ ಅನ್ನೋ ಉದ್ದೇಶಕ್ಕೆ ಮನೆಯಿಂದ ಒತ್ಕೊಬಂದು ಇಲ್ಲಿ ಮಡಿಕಂದು ಕಾಯ್ತಾ ಇರುವಂಥದ್ದು. ಈಗ ಇಲ್ಲಿ ಮೇಯ್ನ್ ರೋಡಲ್ಲಿ ಗಾಡಿಗಳು ಬರ್ತವೆ ಅಂತ ಅಂದ್ಬಿಟ್ಟು, ಇವು ಬೇರೆ ಗಾಡಿ ಲೋಡು ನೋಡ್ಬೋದು. ಈಗ ಲೋಡ ಹೆಂಗೆ ತುಂಬಿದ್ರು ಅಂತ ಒಂದು ಆ ಕಡೆ ಹೋಯ್ತು ತಿರ್ಗಾ ತುಂಬ್ಕೊಬರೋಕ್ಕೆ. ಈಗ ಇನ್ನೊಂದು ಬರ್ತೈತೆ, ಇದು ಫುಲ್ಲು ಲೋಡಾಗಿ ಹೋಯ್ತೈತೆ ನೋಡಿ, ಇದು ಫುಲ್ಲು ಲೋಡಾಗಿ ಹೋಯ್ತೈತೆ. ನೀವು ನಂಬಲ್ಲ, ಇವತ್ತು ನೈಟಲ್ಲ ಇನ್ನೊಂದು ಗಾಡಿ ಹೋಯ್ತೈತೆ ನೋಡಿ, ಇದು ಫುಲ್ಲಾಗಿ ಹೋಯ್ತೈತೆ. ಇವತ್ತು ನೈಟೆಲ್ಲ ನಿದ್ದೆನೇ ಮಾಡಲ್ಲ, 2 ದಿನ ಜನ ನಿದ್ದೆನೇ ಮಾಡಲ್ಲ. ಹೂವು ಕಟ್ತಾ ಇರ್ತಾರೆ. ಹಿಂಗೆ ಹೂವು ಕಟ್ಟಿದ್ರು ಮನಿಕೊಳಕ್ಕಾಗಲ್ಲವಲ್ಲ, ಅವೆಲ್ಲನೇ ಬುತ್ತಿಗೆ ತಿರುಗಿಸಿ ತಿರ್ಗಾ ಬುತ್ತಿ ಕಟ್ಕೊಂಡು ಹಿಂಗೆ ಟೆಂಪೋಗೆ ಹಾಕೊಂಡು ತಿರ್ಗಾಲೆ ಇನ್ನೊಂದು ಹೋಯ್ತಾ ಇರ್ತದೆ. ಭಯಂಕರ ರೋಚಕ. ಮಾತ್ರ ನೀವು ಮಾರ್ಕೆಟಿಗೆ ನೋಡಬೇಕು, ಮಾರ್ಕೆಟ್ಗೆ ಹೆಂಗೆ ಬರ್ತವೆ ಅಂತ. ನೆಕ್ಸ್ಟ್ ಅಲ್ಲೇ ಇನ್ನೊಂದು, ಇದು ನಮ್ಮೂರು ರಸ್ತೆಯಲ್ಲಿ ಹೋಗ್ತಾ ಇರುವಂಥವು ಎಷ್ಟು ಇಲ್ಲೇ ನಮ್ಮೂರು ರಸ್ತೆಲೇ ಇಷ್ಟು ಹೋಗ್ತಾ ಇದ್ದಾವೆ ಅಂತಂದರೆ, ಇನ್ನು ಬೇರೆ ರೂಟ್ಗಳಲ್ಲಿ ಇನ್ನೆಷ್ಟೆಲ್ಲ ಹೋಗ್ತಾ ಇರ್ತವೆ ಅನ್ನೋದ ನೀವೇ ಅರ್ಥ ಮಾಡ್ಕೊಳ್ಳಿ. ಈಗ ಇದು ನಮ್ಮ ಮಾದಪ್ಪನ ಗುಡಿ ಆಣೆ ಹೋಗುವಂಥ ರಸ್ತೆ. ಆಮೇಲೆ ಈಗ ನಮ್ಮ ಗಾಡಿ ಬತ್ತು, ಅಲ್ಲಿ ಇನ್ನೊಂದು ಗಾಡಿ ಅಲ್ಲೇ ಅದು ತುಂಬ್ಕೊಬರಕ್ಕೆ ಹೋಗ್ತಾ ಇರೋದು. ಈಗ ನಮ್ಮ ಗಾಡಿಗೆ ತುಂಬ್ತಾ ಇರೋದು ನಮ್ಮ ಸ್ನೇಹಿತರ ಗಾಡಿ. ಇದು ವಿಜಿ ಅಂತ ಅಂದ್ಬಿಟ್ಟು ನಮ್ಮ ಸ್ನೇಹಿತರು ಯಾವಾಗಲೂ ನಮ್ಮ ಜೊತೆ ಇರ್ತಾರಲ್ಲ ನೋಡಿ, ಅದು ಈಗ ಹೂವು ತುಂಬ್ಕೊಬರಕ್ಕೆ ಹೋಯ್ತಾ ಇರೋದು ಹೊಸಿಯದೆ. ಅವರು ಮೊದಲೇ ಮಾತಾಡ್ಕೊಂಡಿರ್ತಾರೆ ಇವರು ಫೋನಲ್ಲಿ. ನಾವಾದರೂ ಅಷ್ಟೇ, ಯಾರಾದರೂ ಅಷ್ಟೇ.
ಮೊದಲು ಇಂಥ ಗಾಡಿಗೆ ಅಂತ ನಾವು ಫೋನ್ ಮಾಡಿ ಹೇಳ್ಕೊಂಡಿರ್ಬೇಕು, ನಮ್ಮವು ಇಷ್ಟು ಬುತ್ತಿ ಅವೆ, ಇಷ್ಟು ಚೀಲ ಅವೆ, ಒಂದು ತರಕಾರಿ ಆಗಿರ್ಬೋದು ಇಲ್ಲ ಹೂವನೇ ಆಗಿರ್ಬೋದು, ನಮ್ಮವು ಇಷ್ಟು ಬ್ಯಾಗ್ ಅವೆ ಅಂತ ಹೇಳ್ಕೊಂಡಿದ್ರೆ ಅವರು ಕ್ಯಾಲ್ಕುಲೇಷನ್ ಮಾಡ್ಕೋತಾರೆ. ಎಷ್ಟು ಜನನ ಹತ್ತಿಸ್ಕೊಂಡ್ರೆ ನಾವು ಗಾಡಿಗೆ ನಮಗೆ ಸಾಕಾಯ್ತವೆ ಇಲ್ಲ ಹೆವಿ ಆಯ್ತವೆ. ಹೆವಿ ಆದರೆ ತುಂಬ್ಕೊಂಡು ಹೋಗೋಕ್ಕಾಗಲ್ಲ, ಬಿಟ್ಬಿಟ್ಟು ಹೋಗೋಕ್ಕೂ ಆಗಲ್ಲ. ಒಪ್ಕೊಂಡ್ಮೇಲೆ ಒಪ್ಕೊಳ್ಳೋಕ್ಕೂ ಮೊದಲೇ ಇಷ್ಟು ಜನ ಇಷ್ಟು ಬುತ್ತಿ ಅಂತ ಅವರು ಅವರೇಜ್ ಗೊತ್ತಿರ್ತದೆ. ಆ ಪ್ರಕಾರ ಇವರು ತುಂಬ್ಕೊಂಡು ಹೋಗೋದು. ಇಲ್ಲಿ ಪೂರ್ತಿ ಚೆಂಡು ಹೂವು, ಇಲ್ಲಿರೋವೆಲ್ಲ ಈ ನಮ್ಮವು ಚೆಂಡು ಹೂವನೇ, ಕೆಳಗಿರೋವೆಲ್ಲ ಚೆಂಡು ಹೂವನೇ, ಮೇಲ್ಗಡೆ ಎಲ್ಲ ಬುತ್ತಿ ಇದೆ. ಅದೃಷ್ಟಕ್ಕೆ ಮಳೆ ಇಲ್ಲ, ಲೆಕ್ಕ ಹಾಕೊಳ್ಳಿ. ನೀವೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಒಂದು ವೇಳೆ ಮಳೆ ಹೂಯ್ತಾ ಇದ್ದಿದ್ರೆ ಈ ಕತೆ ಏನಾಗ್ತಿತ್ತು. ಮೇಲ್ಗಡೆ ಇರೋ ಹೂವು ಯಾವ ಥರ ಬುತ್ತಿ, ಪ್ರತಿ ಗಾಡಿಗೂ ಹಿಂಗೆ ಕಟ್ಟಿರ್ತಾರೆ. ಈ ಥರದ್ದೊಂದು ಲಾಗ್ಸ್ನ ಯಾರು ಮಾಡಿರೋಕ್ಕೆ ಚಾನ್ಸೇ ಇಲ್ಲ ಅನ್ಕೋತೀನಿ. ಈ ಥರ ಒಂದು ನೈಟೆಲ್ಲ ಡೇ ಆ್ಯಂಡ್ ನೈಟು ಈ ಥರದ್ದು ನಾನು ತುಂಬ ಆಸೆ ಇತ್ತು, ಈ ಥರದ್ದೊಂದು ಬ್ಲಾಗ್ ಮಾಡಬೇಕು ಅಂತಲೇ ಡೇ ಆ್ಯಂಡ್ ನೈಟು ನಾನು ಶೂಟ್ ಮಾಡಿ ಈ ವಿಡಿಯೋನ ಮಾಡ್ತಾ ಇರೋದು. ತಿರುಗಾಲ ಇನ್ನೊಂದು ಯಾವುದೋ ಹೂವಿನ ಗಾಡಿ ಬರ್ತದೆ ಅನ್ಕೊಂಡೆ, ಹೂವಿನ ಗಾಡಿ ಎಲ್ಲ ಇದು ಯಾವುದೋ ಕಾರು ಹೋಯ್ತದೆ. ಇದು ತೆಂಡೆಕೆರೆ ಮೇಯ್ನ್ ರೋಡು ಅಂತ, ಇದು ನಮ್ಮೂರ ರಸ್ತೆ ತೆಂಡೆಕೆರೆ ಮೇಯ್ನ್ ರೋಡು. ಬಟ್ ತೆಂಡೆಕೆರೆ ಮೇಯ್ನ್ ರೋಡು ಆಗಲ್ಲ. ಇದು ಬಂದು 5 ಜನದವು ಬರಿಯ 5 ಜನಕ್ಕೆ ಇಷ್ಟು ಹೂವು ಇರೋದು. ಯಾಕೆಂತಂದ್ರೆ ಒಬ್ಬೊಬ್ಬರವೇ 4 ಬುತ್ತಿ 5 ಬುತ್ತಿ 10 ಬುತ್ತಿ ತನಕನೂ ಇರ್ತವೆ. ಹಬ್ಬ ಅಂದಾಗ ಕಟ್ಟಿ ಮುಡಿಕೊಂಡು ಇರ್ತಾರೆ. ಇವತ್ತು ತಗೊಂಡೋಗ್ತಾನೆ ಅಂತಂದರೆ ನೆನ್ನೆನೇ ಕಟ್ ಮುಡಿಕೊಂಡಿರ್ತಾರೆ ಎಷ್ಟೋ ಜನ. ಇವತ್ತು ಕಟ್ ಮಡಿಕೊಂಡಿರ್ತಾರೆ, ನೆನ್ನೆನೇ ಕಟ್ ಮಡಿಕೊಂಡಿರ್ತಾರೆ. ಈ ಥರ ಕಟ್ ಮಡಿಕೊಂಡು ಯಾಕೆಂತಂದರೆ ಒಂದಿನಕ್ಕೆ ಅಷ್ಟು ಹೂವನ್ನ ಕಟ್ಟಿಸೋಕ್ಕೆ ಚಾನ್ಸೇ ಇಲ್ಲ. ಹೆವಿ ಹೂವು ಕಟ್ಟಿಸ್ಬೇಕು ಅಂತಂದರೆ ಕುಯ್ಸ್ತಾ ಇರಬೇಕು, ಅಲ್ಲಿ ಕುಯ್ತಾ ಇರ್ತಾರೆ. ತಗೊಂಡೋಗಿ ಹೂವು ಕಟ್ಟೋರು ಮನೆಗೆ ಅಲ್ಲಿ ಹಾಕ್ತಾ ಇರಬೇಕು, ಅಲ್ಲಿ ಕಟ್ಟಿಸ್ತಾ ಇರಬೇಕು, ಹೋಗಿ ಅಳ್ಕೊಬತ್ತಾ ಇರಬೇಕು. ಮನೆ ತಿರ್ಗಾ ಅಲ್ಲಿ ಅಳ್ಕೊಬರ್ಬೇಕು, ಮನೆಗೆ ಬಂದು ಬುತ್ತಿ ತಿರುಗಿಸ್ಬೇಕು. ಮನೆಗೆ ಬುತ್ತಿ ತಿರುಗಿಸಾದ್ಮೇಲೆ ಅವ ಕಟ್ಬಿಡಲ್ಲ. ತಿರ್ಗಾ ಅವೆಲ್ಲ ಒಂಥರ ಕಾವು ಬಂದಂಗೆ ಆಗೋಯ್ತವೆ ಅಂತ ಅಂದ್ಬಿಟ್ಟು ಕಟ್ಟಲ್ಲ. ಗಾಡಿ ಹೋಗೋ ಮೂಮೆಂಟಲ್ಲಿ ಬುತ್ತಿ ಕಟ್ಟೋದು. ಈ ಫಾರೆಸ್ಟ್ ಒಳಗಡೆ ಈ ಗಾಡಿಗಳು ಕೆಲವೊಂದ್ಸಲಿ ಇಲ್ಲ ಅಂದಾಗ ನಾವು ಸ್ಕೂಟ್ರಲ್ಲಿ ತಗೊಂಡೋಗಿದ್ದೀನಿ. ತುಂಬ ಸಲ ಸ್ಕೂಟ್ರಲ್ಲಿ ಈ ಥರ ಫಾರೆಸ್ಟ್ ಒಳಗಡೆ ಹೂವನ್ನು ತಗೊಂಡೋಗಿದ್ದೀನಿ. ಮಂಡ್ಯಕ್ಕೆ ನಾನು ಎಷ್ಟೋ ಸಲ ತಗೊಂಡೋಗಿದ್ದೀನಿ. ಒಂದು ಮಾರ್ಗೆ 3 ರೂಪಾಯಿ ಕಟ್ಟಕ್ಕೆ. ಈಗ ಆಮೇಲೆ ಎಷ್ಟು ಚಾರ್ಜು ಅಂತಲೂ ಹೇಳ್ತೀನಿ, ಲೆಕ್ಕ ಹಾಕೊಳ್ಳಿ. 3 ಬುತ್ತಿ ಇರಲಿ 4 ಬುತ್ತಿ ಇರಲಿ, 4 ಬುತ್ತಿ ಒಳಗಡೆ ಒಬ್ಬ ಮನುಷ್ಯನಿಗೆ 4 ಬುತ್ತಿಗೆ ನಮ್ಮೂರಿಂದ ರಾಮನಗರಕ್ಕೆ 350 ರೂಪಾಯಿ ಚಾರ್ಜು. 350 ರೂಪಾಯಿ. ಅದ್ರ ಮೇಲೆ ಆಗ್ತು ಅಂತಂದರೆ 5 ಬುತ್ತಿ 6 ಬುತ್ತಿ ಇತ್ತು ಅಂತ ಅಂದರೆ 500 ರೂಪಾಯಿ. ಒಬ್ಬ ಮನುಷ್ಯನಿಗೂ ಹೂವಿನ ಬುತ್ತಿಗೂ 500 ರೂಪಾಯಿ ಚಾರ್ಜು. ಈ ಥರ ಇರುತ್ತೆ. ಯಾರನ್ನೇ ಆದ್ರೂ ನಾವು ಇಲ್ಲಿಂದ ಊರಿಂದ ರಾಮನಗರಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಂದರೆ ಇಷ್ಟು ಚಾರ್ಜು ಒಬ್ಬ ಮನುಷ್ಯನಿಗೆ ಇದೇ ಇರ್ತದೆ. ಇದು ಬಂದು ಈಗ ಮಂಡ್ಯ ಇಲ್ಲಿ ಇದೋಗುತ್ತೆ, ಒಂದು ಹೊಸ ರೋಡ್ ಹೋಗೋದಲ್ಲ, ಬೈಪಾಸ್ ಅಂತಲೋ ಏನಂತಲೋ ಅಂತಾರೆ ಇದಕ್ಕೆ. ಇದು ಎಲ್ಲೋ ನಿಲ್ಲಿಸಲ್ವಲ್ಲ, ಎಲ್ಲೋ ನಿಲ್ಲಿಸ್ದೆ ಹೊಂಟೋಗುವಂಥ ರಸ್ತೆ. ಈಗ ಹೊಸ್ದಾಗಿರುವಂಥದ್ದು ಅಡ್ ರೋಡು ಇದಂತಲೋ ಅಂತಾರೆ. ಅದಕ್ಕೆ ಬೈಪಾಸು ಅಂತಲೋ, ಮೋಸ್ಟ್ಲಿ ಬೈಪಾಸು ಅಂತಲೇ ಏನೋ ಅನ್ನೋದು. ಹೊಸ ರಸ್ತೆ ಈಗ ಮಾಡಿದಾರಲ್ಲ, ಇಲ್ಲೆಲ್ಲೋ ಬೈಕ್ಗಳು ಹೋಗಲ್ಲ. ಈ ರೋಡ್ ಮೇಲೆ ಬೈಕ್ಗಳು ಹೋಗಲ್ಲ. ಹೋಗ್ತಾ ಅಂದರೆ ಮಾಮೂಲಿ ನಿದ್ದೆಗೆಟ್ಟಿರ್ತಾರಲ್ಲ, ನಿದ್ದೆ ಇಲ್ಲ. ಈಗ ಹೋಯ್ತಾರದು ಎಷ್ಟು ಗಂಟೆ? 2 ಗಂಟೆ. 2 ಗಂಟೆ ಅಂತಂದ್ರೆ ಯಾವ ನಿದ್ದೆ? ಈಗ ಮಲಗಿರೋದು 10 ಗಂಟೆ. ನಾನು 1 ಅವರ್ ಆದರೂ ಮಲಗಿದೆ. 1 ಅವರು ಮಲಗದೇ ಇರೋರು ಇರ್ತಾರೆ. ಹಂಗೆ ಕಟ್ಕೊಂಡು ಬುತ್ತಿ ಕಟ್ಕೊಂಡು ಈ ಥರ ಹಾಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಹೋಗ್ಬೇಕಾದ್ರೂ ಅಷ್ಟೇ, ಅದು 2 ಗಂಟೆ ಆಗಿರಲಿ, 1 ಗಂಟೆ ಆಗಿರಲಿ, 12 ಗಂಟೆನೇ ಆಗಿರಲಿ, ಇಲ್ಲಿ ಟೀ ಅಂಗಡಿಗಳು ಓಪನ್ ಇರ್ತವೆ. ಏಕ್ಲುವೆ ಟೀ ಅಂಗಡಿಗಳು ಓಪನ್ ಇರ್ತವೆ. ಬೇಕು ಅಂತಂದರೆ ಕೆಲವರು ಗಾಡಿನ ಅಲ್ಲಿ ನಿಲ್ಲಿಸ್ಬಿಟ್ಟು ಟೀ ಕುಡ್ಕೊಂಡು ಹೋಗ್ತಾ ಇರ್ತಾರೆ. ಇಷ್ಟು ಬೇಗ 2 ಗಂಟೆಗೆ ಹೋಗೋ ಅವಶ್ಯಕತೆ ಏನೈತೆ ಅಂತ ಕ್ವಶನ್ ಮಾಡ್ಬೋದು. ಏಕೆಂತಂದರೆ ಇದೆಲ್ಲ 1.5 2 ಅವರ್ಸ್ ಜರ್ನಿ. ಈಗ ಹೊಸ ರೋಡಲ್ಲಿ ಹೊಂಟೋದ್ರೆ ಅದು ಬೇಗ ಫಾಸ್ಟಾಗಿ ಹೊಂಟೋಗ್ಬೋದಲ್ಲ. ಏನಕ್ಕೆ ಅಂತಂದರೆ ಅದನ್ನು ಹೇಳ್ತೀನಿ ಯಾಕೆ ಅಂತ ಅಂದ್ಬಿಟ್ಟು. ಇಲ್ಲಿ ಮಾಮೂಲಿ ಟೀ ಕುಡ್ಕೊಂಡು ಮಾಮೂಲಿ ಇನ್ನು ತಗೊಂಡಿಲ್ಲ, ಹಂಗೆ ಸ್ಟ್ರೈಟು ಹೋಗುವಂಥ ರಸ್ತೆಗೆ ತಗೊಂಡಿಲ್ಲ. ಹತ್ತತ್ರ ಮದ್ದೂರು ಹತ್ತತ್ರ ಏನೋ ಅನ್ಕೋತೀನಿ, ಇದು ಚನ್ನಪಟ್ಟಣ ಮದ್ದೂರು, ಇನ್ನೇನೋ ಇಲ್ಲಿ ಮದ್ದೂರು ಅಂತ ಹಿಂಗೆ ತೋರ್ತಾ ಇದೆ. ಬೈಪಾಸ್ ತಗೊಂಡಾಯ್ತು. ಏನಕ್ಕಪ್ಪ ಇಷ್ಟು ಬೇಗ ಹೋಯ್ತಾರೆ ಅಂತಂದರೆ, 1-2 ಸಲ ಗಾಡಿನ ಹೊಡಿಬೋದು. ಈಗ ಒಂದು ಸಲ ಏನು ಈಗ ಲೋಡ್ ತಗೊಂಡು ಹೋಗ್ತಾ ಇದ್ದಾರೋ ಈ ಲೋಡ್ನ ಕಿತ್ತಾಕ್ಬಿಟ್ಟು ಮತ್ತೆ ಬಂದು ಅವ್ರಿಗೆ ರೆಗ್ಯುಲರಾಗಿ ಹೊಡಿಬಂತವ್ರು ಇದ್ದೇ ಇರ್ತಾರಲ್ಲಪ್ಪ ಹೂವು. ಇಲ್ಲ ಅಂತಂದರೆ ಅವರು ನೆಕ್ಸ್ಟ್ ಬೇರೆ ಗಾಡಿಗೆ ಹಾಕ್ಬಿಡ್ತಾರೆ ಅನ್ನೋ ಉದ್ದೇಶ ಇರುತ್ತಲ್ಲ. ಅದಕ್ಕೋಸ್ಕರ 2 ಸಲ ಹೊಡೆಯೋರು ಇರ್ತಾರೆ ಹೂವನ್ನ. ಇಲ್ಲಿ ತಗೊಬಂದು ರಾಮನಗರಕ್ಕೆ ಹೂ ಇಳಿಸ್ಬಿಟ್ಟು ಮತ್ತೆ ಊರಿಗೆ ಹೋಗಿ ಮತ್ತೆ ತುಂಬ್ಕೊಂಡು ಲೋಡ್ ಮಾಡ್ಕೊಂಡು ಬರುವಂಥವ್ರು, 2 ಸಲ ಲೋಡ್ ಮಾಡ್ಕೊಂಡು ಬರುವಂಥವ್ರು ಇರ್ತಾರೆ. ಇನ್ನು ಕೆಲವರು ಏನು ಆ ಥರ ಡಬಲ್ ಲೋಡ ಹೊಡಿದೇ ಇದ್ದರೂ ಮುಂದಾಗಿ ಯಾಕೆ ಹೋಯ್ತಾರೆ ಅನ್ನೋ ಕಾರಣ ಹೇಳ್ತೀನಿ. ಅದು ಬಂದು ಅಲ್ಲಿ ಜಾಗ ಸಿಗಲ್ಲ.
ಜಾಗ ಸಿಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ. ಯಾಕೆ ಅಂತಂದರೆ ಅಷ್ಟು ಹೆವಿ ಹೂವು ಮಾಲು ಬರೋದು ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ನಮ್ಮ ಕರ್ನಾಟಕದಲ್ಲಿ ಹಬ್ಬಗಳು ಮೊದಲೇ ಹೇಳ್ದಂಗೆ ಈ 5 ಪೂಜೆಗೆ ಸೇರುವಷ್ಟು ಮಾಲು ಇನ್ನು ಯಾವುದಕ್ಕೂ ಸೇರಲ್ಲ. ಹಿಂದೆ ಗಡಿ ಆಗಿದ್ರೆ ಮಲಿಕಂಡು ನಿದ್ದೆ ಮಾಡ್ಬೋದಾಯಿತು. ಈ ಡ್ರೈವರ್ಸ್ ಕೂತ್ಕೋತಾರಲ್ಲ, ಓಡಿಸೋ ಪಕ್ಕದಲ್ಲಿ ಕೂತ್ಕೊಂಡ್ರೆ ನಿದ್ದೆ ಬರಲ್ಲ. ಯಾಕೆಂದರೆ ಡ್ರೈವರ್ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇರಬೇಕು. ಅವರು ಇಲ್ಲ ಅಂತಂದರೆ ಅವರು ತೂಗುಡಿಸ್ತಾರೆ, ಅವರು ನಿದ್ಗೆಟ್ಟಿರ್ತಾರೆ. ಮುಂದೆಗಡೆ ಕೂತ್ಕೊಂಡ್ರೆ ನಿದ್ದೆ ಮಾಡೋಕ್ಕಾಗಲ್ಲ. ಈಗೇನು ಈ ಲೋಡ್ಗೆ ಹೂವು ಹಾಕಿದಾರೋ ಅವರೆಲ್ಲ ಹಿಂದೆಗಡೆ ಆರಾಮಾಗಿ ಮಲಗಿದ್ದಾರೆ. ತಾಟನ ವ್ಯವಸ್ಥೆ ಇರ್ತದೆ, ಮಲ್ಗವ್ರೆ ಆರಾಮಾಗಿ. ಮುಂದೆಗಡೆ ಕೂತಿರೋದ್ರಿಂದ ನಾವು ಸುಮ್ಮನೆ ಹಿಂಗೆ ಮಾತಾಡ್ಕೊಂಡೇ ಹೋಯ್ತಾ ಇರೋದು, ನಿದ್ದೆ ಮಾಡಿಲ್ಲ. ಅಂತೂ ಇಂತೂ ಕೊನೆಗೆ ಬಂತು ರಾಮನಗರ ಹೂವಿನ ಮಾರ್ಕೆಟು. ಇದಕ್ಕಿಂತ ನನಗೆ ಇನ್ನೂ ಒಂದು ಅನುಭವ ಆಗಿದ್ದು ಅಂತಂದರೆ, ಒಂದ್ಸಲ ಬೆಂಗಳೂರು KR ಮಾರ್ಕೆಟ್ಗೆ ಒಂದು 2-3 ಸಲ ಹೂ ತಗೊಂಡೋಗಿವಿ. ಅದು ಪಾಪ ಅಲ್ಲಿ ಸ್ಥಿತಿಗತಿನ ನೋಡಬೇಕು. ನಿಜವಾಗ್ಲೂ ಈ ಥರ ಎಲ್ಲ ಜೀವನ ಆಯ್ತಾ, ಈ ಥರ ಎಲ್ಲ ನರಕದ ಜೀವನ ಆಯ್ತಾ ಅನಿಸ್ಬಿಡ್ತದೆ. ಇದು ಸೂಪರು, ಇದೊಂಥರ ಇಲ್ಲ, ಇದೊಂಥರ ನೋಡಿ ಹೂವು ನೋಡಿ. ನಾವು ಬರೋಕೆ ಇಲ್ಲಿಗೆ ಬಂದಿದ್ದು 2 ಗಂಟೆ. ನಾವು 2 ಗಂಟೆಗೆ ಎಷ್ಟು ಹೂವು ಅಲ್ಲಿ ಆಲೆ ಗುಡ್ಡೆ ತಿರುಗಿಸಿ ನಿಲ್ಲಿಸಿದ್ದಾರೆ ಅಂತಂದರೆ, ಇವ್ರು ಎಷ್ಟು ಬೇಗ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ರೂ ಆಲ್ಮೋಸ್ಟ್ ಇವರೆಲ್ಲ ಅಪ್ಪಟ ರೈತರು. ಇವರೇ ಸ್ವಂತ ಬೆಳ್ಕೊಂಡು ಕಡಿಸ್ಕೊಂಡು ತಕ್ಕೊಂಡು ಬಂದಿರುವಂಥವ್ರು. ಏಕೆಂದರೆ ಇನ್ನು ಹೂವು ತಗೊಳ್ಳುವಂಥ ಗಿರಾಕಿಗಳು ಬಂದಿಲ್ಲ. ಹೂ ಸೇಲ್ ಮಾಡೋದು ತಕ್ಕೊಂಡು ಮಾರೋದು ಒಂದು ವರ್ಗ ಆದರೆ, ಇಲ್ಲಿ ಏನು ನೋಡ್ತಾ ಇದ್ದೀರೋ ಇವರೆಲ್ಲ ಬಂದು ಅಪ್ಪಟ ಇವರೇ ಬೆಳೆದಿಲ್ಲ ಅಂದರೆ ತೋಟನ ಕೊಂಡ್ಕೋತಾರೆ. ಈ ಮೂಮೆಂಟಲ್ಲಿ ತೋಟ ಇಲ್ಲ ಅಂದರೆ ತೋಟನ ಕೊಂಡ್ಕೋತಾರೆ. ಬೇಕಾದಷ್ಟು ಆಪ್ಷನ್ಸ್ ಇವೆ. ಒಂದು, ತೋಟನ ಕೊಂಡ್ಕೊಂಡು ಅದರಲ್ಲಿ ಆಳು ಕಾಳು ಮಾಡಿಕೊಂಡು ಹೂ ಕುಯ್ಸ್ಕೊಂಡು ಕಡಿಸ್ಕೊಂಡು ತಗೊಬರುವಂಥದ್ದು. ಸೆಕೆಂಡ್ ಆಪ್ಷನ್ಸು, ತೋಟ ತಗೊಳ್ಳಿಲ್ಲ ಅಂತ ಅಂದರೆ KG ಲೆಕ್ಕ, ಎಲ್ಲಿ KG ಕಡಿಮೆ ಇರುತ್ತೋ ಹೂವಿನ ರೇಟು ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಕೆಪಾಸಿಟಿ ಎಷ್ಟಿರುತ್ತೆ ಅಷ್ಟು ಬ್ಯಾಗು ಹೂವನ್ನು ಪರ್ಚೇಸ್ ಮಾಡಿಕೊಂಡು ಹಳ್ಳಿಗೆ ತಗೊಬಂದು ಹೂವನ್ನು ಕಡಿಸಿ ಇಲ್ಲಿಗೆ ಮಾರೋಕ್ಕೆ ತಗೊಂಡು ಬರುವಂಥದ್ದು ಸೆಕೆಂಡು. ಥರ್ಡ್ ಆಪ್ಷನ್ಸು, ಸ್ವಂತ ಅವರೇ ತೋಟನ ಬೆಳೆದು ಕಟ್ಟಿಸ್ಕೊಂಡು ತಗೊಂಡು ಬರುವಂಥದ್ದು. ಈ ಥರ ತುಂಬ ಹಲವಾರು ಆಪ್ಷನ್ಸು ಒಂದು ವರ್ಗ ಆದರೆ, ಇನ್ನು ಒಂದು ವರ್ಗ ಇಲ್ಲಿಂದ ತಗೊಂಡು ಹಳ್ಳಹಳ್ಳಿ ಮೇಲೋಗಿ ಸೇಲ್ ಮಾಡುವಂಥದ್ದು. ಇಲ್ಲಿ ಮಡಗಕ್ಕೆ ಜಾಗನೇ ಇಲ್ಲ, ಗಾಡಿ ಹೋಯ್ತಾ ಇದೆ, ಮಡಗ್ಬಿಟ್ಟವ್ರೆ. ನಿಮ್ಗೆ ಆಶ್ಚರ್ಯ ಅಂತಂದರೆ ಗಾಡಿ ಎಲ್ಲಿ ನಿಲ್ಸೋದು, ಎಲ್ಲಿ ಇಳ್ಕೋದು ಅಂತ ಆಶ್ಚರ್ಯ ಆಗುತ್ತೆ. ಆ ಮಟ್ಟಕ್ಕೆ, ಅಷ್ಟರ ಮಟ್ಟಕ್ಕೆ ಹೂವು ಇಳಿಕಂದು 2 ಗಂಟೆಗೆ ಇಷ್ಟು ಬಂದೈತೆ, 2 ಗಂಟೆಗೆ ಇಷ್ಟು, ಇನ್ನೂ ಇಳ್ಕಿಲ್ಲ. ಇಂಥ ಗಾಡಿಗಳು ಲೋಡು 5 ಗಂಟೆ ತನಕನೂ ಬರ್ತಾನೆ ಇರ್ತವೆ. 5 ಗಂಟೆ ತನಕನೂ ಲೋಡು ಬರ್ತಾನೆ ಇರ್ತವೆ. ಈಗ 2 ಗಂಟೆ ಅಷ್ಟೇ. ತುಂಬ ಆಶ್ಚರ್ಯ ಆಗುತ್ತೆ. ಹೆಂಗೆ ಸಾಧ್ಯ ಇಷ್ಟೊಂದೆಲ್ಲ ಎಲ್ಲಿ ಬೆಳೀತಾರೆ ಅಂತ ಅನ್ಬೇಕು. ಇವರೇ ಹೇಳದ್ನಲ್ಲ, ಹೂವು ತಗೊಳ್ಳೋದು ಇವರೇನೆ. 1 ಮಾರು 2 ಮಾರು ಪ್ರತಿ ಬುತ್ತಿಲೂ ತಗೋತಾರೆ ಇವರು ಒಬ್ಬರು ಹೂವು ತಗೊಳ್ಳೋದು ಬಿಟ್ಟರೆ ಇನ್ಯಾರು ಇಲ್ಲಿ ಕಮಿಷನ್ ಇಲ್ಲ, ಏನಿಲ್ಲ. ಕಮಿಷನ್ ಅಂತೂ ಇಲ್ಲ. ಇವರೊಬ್ಬರು ಹೂವು ಇಸ್ಕೊತಾರೆ ಪ್ರತಿಯೊಬ್ಬರ ಹತ್ರನೂ. 1 ಬುತ್ತಿಗೆ 1 ಮಾರು 2 ಮಾರು ಕಲೆಕ್ಷನ್ ಮಾಡೋದು ಈ ಅಣ್ಣರ ಹೆಸರು ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಕೆಂಪ ಅಂತ ಅಂದ್ಬಿಟ್ಟು. ನೋಡ್ತಾ ಇರ್ಬೋದು. ಈ ಸುಮಾರು ಒಂದು ಅಂದಾಜು ನನ್ನ ಅನಿಸಿಕೆ ಪ್ರಕಾರ ಒಂದು 25 ಊರವ್ರೇನೋ ಆಲ್ಮೋಸ್ಟ್ ಬರೀ ಕೇವಲ ಒಂದು 25 ಊರವ್ರೇನೋ ಇಲ್ಲಿಗೆ ಸೇರೋದು ಹೂ ತಗೊಂಡು ಬಂದು ಅಂತ ಅನಿಸುತ್ತೆ. ರಾಮನಗರದಲ್ಲಿ ಬೆಳಗ್ಗೆ ಬಾದಾಮಿ ಹಾಲು ಕುಡಿತಾ ಇರೋದು. ಅಣ್ಣರು ದಸರಾ ನೋಡ್ಕೊಂಡು ಬಂದ್ರಂತೆ, ನಿದ್ದೆ ಮಾಡಿಲ್ಲ, ಹಂಗೆ ಹೂವಿನ ಮಾರ್ಕೆಟಿಗೆ ಬಂದಿರೋದು. ತುಂಬ ಚಳಿ ಹಿಡಿತಾ ಇರ್ತದಲ್ಲ, ಬಿಸಿ ಕಾಫಿ ಟೀ ಬಾದಾಮಿ ಹಾಲು ಬೆಳಗ್ಗೆ. ನಮ್ಮ ಚೆಂಡುವನ 2 ಕಲ್ಲರ್ನೂ ತಗೊಬಂದಿರೋದು. ಇಲ್ಲಿ ಹಾರ ಮಾರ್ತಾರೆ, ಈ ಪೋಣಿಸ್ಕೊಂಡು ಹಾರ ಮಾರ್ತಾರಲ್ಲ ಅವ್ರಿಗೆ ಈ ತೋರ್ಸೋದು, ನಮ್ಮ ಹೂವು ಈ ಥರ ಐತೆ ಬೇಕಣ ಅಂತ ಅಂದ್ಬಿಟ್ಟು ತೋರ್ಸೋಕ್ಕೆ ಸ್ಯಾಂಪಲ್ಲು 4 ಹೂವನ್ನ ತಗೊಬಂದು ತೋರ್ತಾ ಇರೋದು. ಸಾಮಂತಿಗೆ ಹೂವು ಆದರೆ ಅದು ವಿಚಿತ್ರ, ಬಜಾರು ವಿಚಿತ್ರ, ನೀವು ನಂಬಲ್ಲ, ಆ ಥರ ಇರುತ್ತೆ. ಅದು ಹೇಳ್ತೀನಿ ಆಮೇಲೆ. ಇವು ಅಣ್ಣರು ಏನಾರ ಬೇಕು ಅಂತ ಅಂದರೆ ತಗೊಬಂದು ಇವ್ರ ಹತ್ರ ಸೇಲ್ ಮಾಡೋದು, ಇಲ್ಲ ಅಂತಂದರೆ ಅಲ್ಲೇ ಸೇಲ್ ಮಾಡೋದ ಅಂತ ಅಂದ್ಬಿಟ್ಟು, ಅಲ್ಲೇ ಕುಂತ್ಕೊಂಡೆ ಸೇಲ್ ಮಾಡೋದ ಅಂತ ಅಂದ್ಬಿಟ್ಟು ಕೇಳೋಕ್ಕೆ ಅಂತ ಅಂದ್ಬಿಟ್ಟು ಇವು ಅಣ್ಣರ ಹತ್ರ ತಗೊಬಂದಿರುವಂಥದ್ದು. ಹಿಂಗವೇ ನೋಡೋಣ ಹೂವು ಬೇಕಾ ಅಂತ. ಅವರು ಕೊನೆಗೆ ಇವರು ಬೇಡ ಅಂತಂದ್ರು. ಆಮೇಲೆ ನೆಕ್ಸ್ಟು ಬೇರೆಯವ್ರ ಕೇಳಕ್ಕೆ ಹೋದ. ಮಾಮೂಲಿ ಬೇರೆ ಹಬ್ಬಗಳಲ್ಲಿ ಜನ ಇಷ್ಟೆಲ್ಲ ನಿದ್ಗೆಟ್ಕೊಂಡು ಕಷ್ಟಪಡಲ್ಲ, ಬೇರೆ ಯಾವುದ್ರಲ್ಲೂ ಹೇಳ್ತಾರೆ. ಮಿನಿಮಮ್ಮು ಇಲ್ಲಿಗೆ 2 ಗಂಟೆ 3 ಗಂಟೆಗೇನೋ ಹೂವನ್ನ ತಗೊಬರುವಂಥದ್ದು. ಅಲ್ಲಿ ಊರಿಂದನೇ 3 ಗಂಟೆಗೆ ಗಾಡಿ ಬಿಡುವಂಥದ್ದು.
ಮಾಮೂಲಿ ಇದರಲ್ಲಾದರೆ ಇದೊಂದರಲ್ಲಿ ಮಾತ್ರನೇ ಜನ ತುಂಬ ನಿದ್ದೆಗೆಟ್ಕೊಂಡು ಹೂವಿನ ವ್ಯಾಪಾರ ಮಾಡುವಂಥದ್ದು. ಒಂದು ಮಾರುವಂಥರು ಒಂದು ರೀತಿ ಲೆಕ್ಕಾಚಾರದಲ್ಲಿ ಲಾಭಕ್ಕೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಂದು ಸ್ವಲ್ಪ ತಗೊಂಡು ಲಾಭ ಮಾಡ್ಕೊಳ್ಳೋಣ ಸೀಸನ್ನು ಅಂತ. ಅದು ಬಿಟ್ಟರೆ ಇನ್ನು ಈ ಮೂಮೆಂಟಲ್ಲಿ ಇದು ಮಾರುವಂಥರು ಈ ಹಬ್ಬದ ಮೂಮೆಂಟಲ್ಲಿ ನಾಲ್ಕು ಕಾಸು ಸಿಗೋದು ಅನ್ನೋ ಲೆಕ್ಕಾಚಾರದಲ್ಲಿ ನಾವುಗಳು ಕಷ್ಟಪಡುವಂಥದ್ದು ಹೂವನ್ನ ತಗೊಂಡು ಬಂದು ಇಲ್ಲಿ ಯಾರೋ ನಾವು ಅಲ್ಲಿ ಕೇಳ್ಕೊಂಡು ಬಂದೋ ಅವರು ತಗೊಂಡು ಬನ್ನಿ ಅಂತ ಅಂದರು. ಅಷ್ಟೊತ್ತಿಗೆ ನಮ್ಮ ಹೂವಿನ ಬುತ್ತಿ ಹತ್ರ ಬರೋದಕ್ಕೆ ಇಲ್ಲಿ ಅಕ್ಕರು ನಮಗೆ ಬೇಕು ಅಂತ ಅಂದರು. ಅದಕ್ಕೆ ಎರಡನ್ನೂ ತಗೊಂಡು ಹೋಗ್ತಾ ಇರೋದು ತೂಕ ಹಾಕ್ಸೋಕ್ಕೆ ಅಂತ ಅಂದ್ಬಿಟ್ಟು ಒತ್ಕೊಂಡು ಹೋಗ್ಬೇಕು ನಾವೇನೆ. ಯಾಕೆಂತಂದರೆ ನಾವು ಈ ತೂಕ ಹಾಕುವಂಥದ್ದು ಯಾವುದು ತಂದಿರಲ್ವಲ್ಲ, ಅದಕ್ಕೋಸ್ಕರ ಒತ್ಕೊಂಡು ಹೋಯ್ತಾ ಇರೋದು. ಒಬ್ಬರು ಸ್ಕೂಟ್ರಲ್ಲಿ ತಗೊಂಡು ಹೋಯ್ತವ್ರೆ, ಜಾಸ್ತಿ ಇರೋದ ಸ್ವಲ್ಪ ಇರೋದ ನಾನು ತಗೊಂಡು ಹೋಯ್ತವನೆ. ಜನ 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 ಸಿಕ್ಕಾಬಟ್ಟೆ ಜನ ಇರ್ತಾರೆ. ಇವರು ಎಲ್ಲ ಚೆಂಡು ಹೂವು, ನಾನೆಲ್ಲೋ ಸ್ವಲ್ಪ ಇರ್ತವೇನೋ ಚೆಂಡು ಹೂವು ಅಂದ್ಕೊಂಡಿದ್ದೆ. ಸಿಕ್ಕಾಬಟ್ಟೆ ಬಂದಿತ್ತು ಚೆಂಡು ಹೂವೂ, ಅದು 2 ಥರ ಚೆಂಡು ಹೂವು, ಎಲ್ಲೋ ಮತ್ತು ಕೆಂಪು ಚೆಂಡು, ಎರಡೂ ಸಿಕ್ಕಾಬಟ್ಟೆ ತರಾವರಿ ಹೂಗಳೆಲ್ಲ ಬಂದಿರ್ತವೆ ಮಾರ್ಕೆಟಲ್ಲಿ ಸಿಕ್ಕಾಬಟ್ಟೆ. ಈ ಒಣ್ಣರ ಹತ್ರ ತೂಕ ಹಾಕಿಸ್ತಾ ಇರೋದು. ಇದು ಬಂದು 22 kg ಏನೋ ಬಂತು, 21.5 ಏನೋ ಬಂತು. 1.5 ಅದ ಬಿಟ್ಟು ಹಾಕಿದ್ರು 20 kg ಇದು ಲೆಕ್ಕಕ್ಕೆ ಸಿಗೋದು. ಈ ಒಣ್ಣರು ಪಾಪ ಆಯಿತು ತೂಕ ಹಾಕೊಳ್ಳಿ ಅಂತಂದರು. ಅಂದರೆ ಆ ಒಣ ಅದಕ್ಕೂ ತೂಕ ಹಾಕೋಕ್ಕೂ ಕಾಸು, ಅದನ್ನು ಕೂಡ ಹೇಳ್ತೀನಿ. ಆಮೇಲೆ ಈ ಹುಡುಗನೇ ಏರ್ಕೊಂಬಂದದ್ದು, ಇಲ್ಲ ಅಂತಂದರೆ ಇದು ಒತ್ಕೊ ಬರೋದಕ್ಕೆ ಸಾಕಾಗಿ ಹೋಗ್ಬಿಡೋದು. ನಮ್ಮ ಸ್ನೇಹಿತರು ನಮ್ಮ ವಿಜಿ ಅವರು ನಾವು ಸ್ವಲ್ಪ ಸಹಾಯ ಮಾಡಿದ್ರು. ಯಾವುದೇ ಆಗಲಿ ಒಂದು ಬುತ್ತಿ ಇಳುಕಬೇಕು ಎತ್ತಬೇಕು ಅಂತಂದರೆ ಈ ಕತ್ತು ಗಾಡಿಯಿಂದ ಬಿಟ್ಟಾಗ ಕೆಲವೊಬ್ಬರಿಗೆ ಕತ್ತೆ ಉಳುಕ್ಬಿಡ್ತವೆ, ತೂಕ ಇರ್ತದೆ, ಬುತ್ತಿ ತೂಕ ಇರ್ತವೆ, ಹಂಗೆ ಸ್ಟ್ರೈಟು ಗಾಡಿಯಿಂದ ಬಿಟ್ಬಿಡೋದು. ಹಿಂಗೆ ಎತ್ತಕ್ಕೆ ಇಳ್ಕೋಕ್ಕೆ ಒಬ್ಬರು ಸಹಾಯ ಮಾಡಿದ್ರೆ ತುಂಬ ಅನುಕೂಲ ಆಯ್ತದೆ. ಇದು ಬಂದು ಒಂದು 38.75 ಏನೋ ಬತ್ತು. ಇದು 36 ಲೆಕ್ಕ ಹಾಕಂದ್ರು ಒಟ್ಟಿನಲ್ಲಿ 36 ಒಟ್ಟು 58 kg ಏನೋ ಬಂತು. ಅವಾಗ ಕರೆ ಮಕ ಮುಚ್ಕೊಬಿಟ್ರು ಇರಲಿ. 58 kg ಚಿಲ್ಲರೆ ಬತ್ತು ಟೋಟಲ್ಲು ಇವರು ತಗೊಂಡ್ರು. ನಾನು ಹೇಳಲಿಲ್ವ ಸ್ಟಾರ್ಟಿಂಗೇ ನಿಮ್ಗೆ ಹೇಳ್ದಂಗೆ, ಇಲ್ಲಿಗೆ ಬಂದಂಥವು ಬಟ್ಟೆ ಆಗಲಿ, ಬ್ಯಾಗ್ ಆಗಲಿ, ಸೀರೆ ಬಟ್ಟೆ ಆಗಲಿ, ತಾಟಾಗಲಿ ಒಂದೂ ಸಿಗಲ್ಲ, ಒಂದೂ ಕೊಡಲ್ಲ. ಅದು ಹೊಂಟೋಗ್ತಾರೆ. ಮಂಡ್ಯದಲ್ಲೂ ಅದೇ ಗೋಳು, ಇಲ್ಲೂ ಅದೇ ಗೋಳು, ನಮ್ಮ ಕೈಗೆ ಸಿಕ್ಕಲ್ಲ. ನಾವು ಅದೆಷ್ಟು ಸೀರೆನ ತಗೊಂಡು ಇಲ್ಲಿ ಬಿಟ್ಬಿಟ್ಟು ಬಂದಿದ್ದೀವಿ ಅಂತ ಲೆಕ್ಕಕ್ಕೆ ಇಲ್ಲ. ಟೋಟಲ್ 4,000 ರೂಪಾಯಿಗೆ ನಮ್ಮ ಚೆಂಡು ಹೂವನ್ನ ಮಾರಾಕಿದ್ದು. ಇನ್ನೂ ತುಂಬ ಜನ ಇಲ್ಲಿ ಮಾರುವಂಥವ್ರು ಸಿಕ್ಕಾಬಟ್ಟೆ ಇದ್ದಾರೆ ಸಾಮಂತಿಗೆ ಹೂವನ್ನ. ಎಲ್ಲ ಈಗ ಇಲ್ಲಿ ಈ ಲೋಡ್ ಏನೈತೆ ಇದು ಆಗಲೇ ಅವ್ರು ಮಾರಕ್ಕೆ ತಗೊಂಡು ಹೋಗ್ತಾ ಇರೋದು. ಆ ಲೋಡು ಫುಲ್ಲು ಬೆಳಕಾಯ್ತಲ್ಲ, ಖಾಲಿಯಾಗವೆ, ಖಾಲಿಯಾಗದೆ ಇರೋವು ಇನ್ನೂ ಹಂಗೆ ಮಾರ್ತಾ ಇರ್ತಾರೆ. ವಿಚಿತ್ರ ಅಂದರೆ ನೀವು 20 ರೂಪಾಯಿಂದಲೂ ಮಾರು ಸಿಗುತ್ತೆ, 20 ರೂಪಾಯಿಂದ. ಯಾಕೆಂತಂದರೆ ಆ ಹೂವು ಆ ಥರ ಇರುತ್ತೆ. ಇದನ್ನು ಶಾರ್ಟ್ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಅಂತಲೇ ಈ ಲಾಂಗ್ ವಿಡಿಯೋದಲ್ಲಿ ಹೇಳ್ತಾ ಇರೋದು. 20 ರೂಪಾಯಿಂದ 100 ರೂಪಾಯಿವರೆಗೂ ಇವತ್ತು ಬಜಾರು ನಡೀತು. ಇವತ್ತಿನ ಬಜಾರು 20 ರೂಪಾಯಿಂದ 100 ರೂಪಾಯಿವರೆಗೂ. 20 ರೂಪಾಯಿ ನೋವು ಚೀಕ್ಲು ಅಡ್ಗರಿ ಶ್ರೀಕಂದಂಗೆ ಈ ಥರ ಇರುತ್ತೆ. ಆಡುವ ಹಂಗೆ ಎಂಥರೇ ಆದರೂ 100 ರೂಪಾಯಿ ಅಂತಂದ್ರೆ ಕೊಡಗುರು 100 ರೂಪಾಯಿದ ನೇಯ 20 ರೂಪಾಯಿದು ಬೇಡ ಅನ್ಬೇಕು, ಆ ಥರ ಇರುತ್ತೆ. 20 ರೂಪಾಯಿ ನೋಗುವೆ 100 ರೂಪಾಯಿ ನೋಗುವೆ ಡಿಫ್ರೆನ್ಸ್ ಆ ಥರ ಇರುತ್ತೆ. ಕಟ್ಟೋದ್ರ ಮೇಲೂ ಡಿಪೆಂಡ್ ಆಗಿರ್ತದೆ. ಮಂದ ಕಟ್ಕೊ ಬರಬೇಕು. ರಾಮನಗರಕ್ಕೆ ಮಾತ್ರ ತೆಳ್ಳಗೆ ಕಟ್ಕೊ ಬಂದರೆ ಒಲ್ಲೆ ಅಂತಾರೆ. ಸರ ಎತ್ತು ನೋಡ್ಬಿಟ್ಟು ತಗೊಳ್ಳೋದೇ ಇಲ್ಲ. ರಾಮನಗರಕ್ಕೆ ಮಾತ್ರ ಎಕ್ಸ್ಪ್ರೆಸ್ಸಲ್ಲಿ ಸರ ಮಂದಕ್ಕಿದ್ರೇ ಒಂದು 2 ರೂಪಾಯಿ ಜಾಸ್ತಿ ಹೇಳಿದ್ರು ತಗೋತಾರೆ. ಸರ ಚೆನ್ನಾಗಿರಬೇಕು. ತೆಳ್ಳಗಿತ್ತು ಅಂತಂದರೆ, ಯಾಕೆಂದರೆ ಅವರು ಮಾರಬೇಕಲ್ಲ, ಮಾರುವಾಗ ಸರ ಚೆನ್ನಾಗಿಲ್ಲ ಅಂದರೆ ತಗೊಳ್ಳೋವಂಥರು ಯಾರು ತಗೊಳ್ಳದೆ ಹೋಗ್ತಾರೆ. ಆ ಉದ್ದೇಶಕ್ಕೋಸ್ಕರ ಸರ ಚೆನ್ನಾಗಿದ್ರೆ ಇಲ್ಲಿ ತಗೋತಾರೆ. ನೋಡ್ತಾ ಇರ್ಬೋದು ಯಾವ ಥರ ಮಾರ್ಕೆಟಲ್ಲಿ ಜನಗ ಸಂಖ್ಯೆ ಯಾವ ಥರ ಐತೆ ಅಂತ. ಇಲ್ಲಿ ಒಂದು ರೈತರಿಂದ ತಗೊಳ್ಳೋರು, ರೈತರು ಇಬ್ಬರು ಸೇರಿಕೊಂಡಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಇರೋವಂಥದ್ದು. ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ಬರೀ ರೈತರು ಮಾತ್ರ ಇರ್ತಿದ್ದು. ವಿಚಿತ್ರ ಅವರು ನಮ್ಮ ಹೂವು, ಈಗ ನನ್ನ ಹೂವು ನಾನು ಬಜಾರ್ ಅದು 100 ನಡೀತಾ ಇರಲಿ, ನಾನು 50 ರೂಪಾಯಿಗೆ ಮಾರಾಕ್ಬೋದು. ಆ ಥರ ಇಲ್ಲಿ ಕಮಿಷನ್ ಇಲ್ಲ. ವಿಸ್ತಾರನೂ ಅದೇ ಥರ ಐತೆ. ಒಂದು ದೊಡ್ಡ ಮಟ್ಟದಲ್ಲಿ ವಿಸ್ತಾರವಾಗೈತೆ. ಇಷ್ಟು ಇದು ಇತಿಹಾಸದಲ್ಲಿ ಈ ಆಯುಧ ಪೂಜೆಗೆ ಇಷ್ಟು ಬಂದಿರೋದು. ಈ ಆಯುಧ ಪೂಜೆಗೆ ಇತಿಹಾಸದಲ್ಲಿ ಇಷ್ಟು ಹೂವು ಬಂದಿರೋದು ಇದೇ ಫಸ್ಟು. ಅಷ್ಟು ದೊಡ್ಡ ಮಟ್ಟದಲ್ಲಿ ಹೂವು ಬಂದೈತೆ. ಬಟ್ ಎಷ್ಟು ಕಾರು ಮಾರ್ಕೋಬೋದು, ನಮ್ಮ ಇಷ್ಟ. ಅದು 50 ರೂಪಾಯಿಗಾರು ಮಾರ್ಕೋಬೋದು, 100 ರೂಪಾಯಿಗಾರು ಅಂತ ಅನ್ಬೋದು. ಇಲ್ಲ ನಾನು 200 ರೂಪಾಯಿ ಕಮ್ಮಿ ಮಾರೋದೇ ಇಲ್ಲ ಅಂದ್ಕೊಂಡು ಹಂಗೆ ಮಡಿಕಂದು ಬೇಕಾರೆ ಕೂತ್ಕೋಬೋದು. ಆ ಥರ ನಮ್ಮ ಹೂವು ನಮ್ಮ ಇಷ್ಟ ಅನ್ನೋ ಥರ ಲೆಕ್ಕಾಚಾರ ಇದು. ಇಲ್ಲಿ ಹಲವಾರು ಸ್ನೇಹಿತರೆಲ್ಲ ಮಾತಾಡ್ಸಿದ್ರು.
ತುಂಬ ಖುಷಿ ಆಯಿತು. ಮಾದೇಗೌಡ್ರು ನೀನು ಹೂ ಬೆಳೆದಿಯಪ್ಪ, ಅದಕ್ಕೆ ಹಿಂಗಾಗಿರೋದು. ಇಲ್ಲಾಂದ್ರೆ 150-200 ರೂಪಾಯಿ ನಡೆಯೋದು. ಈ ಹೂ ಬೆಳೆಯಕ್ಕೆ ಸ್ಟಾರ್ಟ್ ಆದ ಅಂತಂದ್ರೆ ಆಲೆ ಮನೆ ನೋಡ್ತಾರಲ್ಲ ಹೂ ಬೆಳೆದ್ರೆ ಇನ್ನು ಹೆಂಗೆ ಕತೆ. ಕಾಳೆನಳ್ಳಿಲಿ ಇರ್ತೇನೆ. ನಾನು ರಾಮನಗರ ಬಿಟ್ಟು ಕಾಳೆನಳ್ಳಿಗೆ ಬಂದ್ಬಿಡ್ತೀನಿ. ನಾನು ರಾಮನಗರಕ್ಕೆ ಹೂವು ತಗೊಂಬಂದ್ರೆ ಮಿಸ್ ಮಾಡಿದೆ ಫ್ರೂಟ್ಸು. ಬೆಳಿಗ್ಗೆ ಟೈಮು ಫ್ರೂಟ್ಸ್ ತಿಂದೇ ತಿಂತೀನಿ ಮಾತ್ರ. ಇವು ಅಕ್ಕರ ಹೆಸರು ಅದೇನೋ ಕಾಣಕನಪ್ಪ. ಬಂದಾಗೆಲ್ಲ ಭಾರಿ ಚೆನ್ನಾಗಿ ಮಾತಾಡಿಸ್ತಾರೆ. ಆಮೇಲೆ ಟಿಕ್ ಟಾಕ್ ಮಾಡುವಂತೆಲ್ಲ ತುಂಬ ಹಿಂಸೆ ಮಾಡ್ತಿದ್ರು ಮೊದಲು. ಅಕ್ಕನ ಹೆಸರು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿ ಯಾವಾಗಲೂ ಹೂವು ಮಾರ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಪರಿಚಯ ಅವರು. ಬರೀ ಹಾರಗಳು, ಸಿಕ್ಕಾಪಟ್ಟೆ ಹಾರಗಳು ಮಾರುವಂಥದ್ದು. ಇನ್ನು ತರಕಾರಿ ಮಾರ್ಕೆಟು, ಈ ಹಿಂಗಾಣೆ ತರಕಾರಿ ಮಾರ್ಕೆಟ್ಗೆ ಹೋಗ್ಬೇಕಾಗಿರೋದು. ಇಲ್ಲಿ ಪೂರ್ತಿ ಹೂವು ಮಾರುವಂಥದ್ದು. ಇವಾಗ ಚೆನ್ನಾಗಿ ಮಾತಾಡ್ತಾರೆ. ಇವರು ಯಾವಾಗಲೂ ಹೂವು ಬಿಸ್ನೆಸ್ಸು. ಇವರು ಸ್ವಂತ ಇಲ್ಲೇ ರಾಮನಗರದಲ್ಲೇ ಯಾವಾಗಲೂ ಹೂವು ಬಿಸ್ನೆಸ್ಸು. ಇಲ್ಲಿ ಕರ್ಪೂರ, ಗಂಧಲಕಡ್ಡಿ, ಬಾಳೆ ದಿಂಡ ಆಗಿರ್ಬೋದು, ಮಾವಿನ ಸೊಪ್ಪು ಆಗಿರ್ಬೋದು, ಪ್ರತಿ ಒಂದು ಐದು ಪೂಜೆಲಿ ಮಾರ್ಕೆಟಲ್ಲಿ ಲೆಕ್ಕಕ್ಕೆ ಇರಲ್ಲ. ಅಷ್ಟೊಂದು ದಾರಿ ಹೌಸ್ಫುಲ್ಲು ಅಷ್ಟು ಇರುತ್ತೆ. ತುಳಸಿ ಸೊಪ್ಪಿಂದ ಹಿಡ್ದು ದೇವ್ರಿಗೆ ಸಂಬಂಧಪಟ್ಟಂಥ ಪ್ರತಿ ಎಲ್ಲ ಇಲ್ಲಿ ವಸ್ತುಗಳು ಸಿಗ್ತವೆ. ಇದು ಹಂಗೆ ಸುಮ್ಮನೆ ಇದನ್ನಲ್ಲಿ ಇನ್ನೇನೋ ನಮ್ಮ ಹೂವು ಸೇಲಾದ, ನಮ್ಮ ಸ್ನೇಹಿತರವು ಎಲ್ಲ ಸೇಲ್ ಆಗಿದೋ ಅಂತ ಅಂದ್ಬಿಟ್ಟು ಹೋಯ್ತಾ ಇರೋದು ರೌಂಡ್ಸ್ಗೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಪೂಜೆಗೆ ಬೂದುಗುಂಬಳಕಾಯಿ ಸಿಕ್ಕಾಬಟ್ಟೆ ಹೊಡೆಯೋದು. ದೊಡ್ಡ ದೊಡ್ಡ ಗಾಡಿಗಳಿಗೆ, ಈ ಟ್ರ್ಯಾಕ್ಟರು ಆಗಿರ್ಬೋದು, ಲಾರಿ ಆಗಿರ್ಬೋದು, ಇಂಥವಕ್ಕೆಲ್ಲ ಕಾರ್ಗಳಾಗಿರ್ಬೋದು, ಅವಕ್ಕೆಲ್ಲ ಬೂದುಗುಂಬಳಕಾಯಿ ಸಿಕ್ಕಾಬಟ್ಟೆ ಹೊಡಿತಾರಲ್ಲ. ಬೂದುಗುಂಬಳಕಾಯಿ, ಸ್ವೀಟು, ಪೂಜೆ ಸಾಮಾನು ತಗೊಳ್ಳುವಂಥದ್ದು. ಹಾಗೆ ಈ ಥರ ರೌಂಡ್ಸ್ ಹೊಡ್ಕೊಂಡು ಇಲ್ಲಿ ಮಾರ್ಕೆಟ್ ಬರುತ್ತೆ, ತರಕಾರಿ ಮಾರುವಂಥ ಮಾರ್ಕೆಟು. ಅಲ್ಲಿಗೆ ಹೋಗ್ತಾ ಇರೋದು. ಆಮೇಲೆ ಇಲ್ಲೊಬ್ಬರು ಅಣ್ಣರು ಬಾಳೆಹಣ್ಣು ಮಾರ್ತಾರೆ. ಅವರು ಸಿಕ್ಕಾಬಟ್ಟೆ ಪರಿಚಯ. ನನ್ನ ನೋಡ್ಬಿಟ್ರೆ ಸಾಕು, ನಿಮ್ಮ ಮಕ್ಕಳಿಗೆ ತಗೊಂಡೋಗಪ್ಪ ಬಾಳೆಹಣ್ಣು ಅಂತ ಅಂದ್ಬಿಟ್ಟು ಸುಮಾರು ಸಲ ಏಲಕ್ಕಿ ಬಾಳೆಹಣ್ಣು ಕೊಟ್ಟು ಕಳಿಸಿದ್ದಾರೆ. ಇಲ್ಲೋ ಸ್ನೇಹಿತರೆಲ್ಲ ಮಾತಾಡ್ಸೋರು. ವಣ್ಣರಯ್ಯ ಅಲ್ಲಿ ಮಧ್ಯಾಹ್ನ ಬಂದರು ಈ ವಣ್ಣರಯ್ಯ ಕಾಲ್ಗೇನ ಏಟ್ ಮಾಡ್ಕೊಟ್ರೆ ಹಂಗೆ ಮಾತಾಡಿಸ್ಕೊಂಡು ಇದು ತಗೋದದು. ಆಮೇಕಂತೂ ಹೂವು, ನಿಂಬೆಹಣ್ಣು ಅಂತೂ ಎಕ್ಸ್ಪ್ರೆಸ್ಸಲ್ಲಿ ಬೇಕೇ ಬೇಕು. ನಿಂಬೆಹಣ್ಣು ಪ್ರತಿ ಗಾಡಿ ಚಕ್ರಕ್ಕಿಡಕ್ಕಂತೂ ನಿಂಬೆಹಣ್ಣು ಬೇಕೇ ಬೇಕು. ರಾಮನಗರ ತರಕಾರಿ ಮಾರ್ಕೆಟು ಈಗ ಇದು ನೋಡ್ತಾ ಇರೋದು ಭಾರಿ ವಿಸ್ತೀರ್ವಾಗೈತೆ. ದೊಡ್ಡ ಮಟ್ಟದಲ್ಲಿ ವಿಶಾಲವಾಗಿ ಅವತ್ತೇ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ. ಯಾಕೆಂತಂದರೆ ಈ ಥರ ಪ್ರತಿ ಜಿಲ್ಲೆಗಳಲ್ಲೂ ಇರಬೇಕು. ಪ್ರತಿ ಜಿಲ್ಲೆಯಲ್ಲೂ ಇದ್ದಷ್ಟು ತುಂಬ ಉಪಯೋಗ ಆಗುತ್ತೆ ರೈತರುಗಳಿಗೆ. ಮೊಳಕೆ ಕಾಳು ಕೂಡ ಮಾರ್ತಾ ಇರುವಂಥದ್ದು. ತುಂಬ ಚೆನ್ನಾಗಿರ್ತದೆ ಸಾರು. ಮೊಳಕೆ ಕಾಳು ಸಾಂಬಾರಂತೂ ಅವರೆಕಾಳು ಮತ್ತು ಮಿಕ್ಸ್ ಮಾಡಿರ್ತಾರೆ. ಬಟಾಣಿ, ಕಡಲೆಕಾಳು ಎಲ್ಲನೇ ಮಿಕ್ಸ್ ಮಾಡಿರ್ತಾರೆ. ಇಷ್ಟೊತ್ತಿಗೆ ಅಲ್ಲೇ ನಮ್ಮ ಗಾಡಿ ಓಡ್ತೈತಿ ಅಂತ ಫೋನ್ ಬಂತು. ಮಾರ್ಕೆಟ್ ಒಳಗಡೆ ಹೋಗಮ್ಮ ಎಲ್ಲೊಂದು ರೌಂಡ್ಸು ಅಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ಫೋನ್ ಬಂತು, ನಾವು ಅಲ್ಲೇ ಹೊರಡ್ತಾ ಇದ್ದೀವಿ ಬಾ ಅಂತ ಅಂದ್ಬಿಟ್ಟು. ಅದಕ್ಕೆ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಮತ್ತು ವಾಪಸ್ ನಮ್ಮ ಗಾಡಿ ಹತ್ರ ಹೋದೋ. ಬಿಟ್ಟು ಹೊಂಟೋಯ್ತಾರೆ. ಆಮೇಲೆ ಇನ್ನು ಬೇರೆ ಗಾಡಿಗಳು ಅವ್ರ ಹೂವು ಎಲ್ಲ ಸೇಲಾಗಿ ಅವ್ರ ಜೊತೆ ತಿರ್ಗಾ ನಾವು ಬರಬೇಕು ಅಂತಂದರೆ ಟೈಮ್ ಆಗೋಯ್ತದೆ. ನಮ್ಮ ಆ ಡೇಟ್ಗೆ ಟಕ್ಕಂತ ಗಾಡಿ ಹತ್ತು ಬರ್ತಾ ಇದ್ರೆ ಬೇಗ ಹೊಂಟು ಬರ್ಬೋದು ಊರ ಕಡೆಗೆ. ಹಿಡ್ದೆ ಆಗ್ಲೇ ಹಿಡಿಯಮ್ಮ ನಿಮ್ಮ ದುಡ್ಡು ಬರ್ಬೇಕಾ? ನಮ್ಮ ಆಮೇಲೆ ಕಿಡಿಯದ ಬರೀ ಟಾಟಾ ಬೈ ಬೈ ಊರ್ಗ್ ಹೋಯ್ತಾವಿ ಟಾಟಾ ಬೈ ಬೈ. ನಾಷ್ಟಕ್ಕೆ ಎಲ್ಲ ಹಾಕ್ತಾರೆ ಗೊತ್ತಿಲ್ಲ. ಒಣ್ಣಲ್ಲಿ ನಾಷ್ಟಕ್ಕೆ ಮುದ್ಗೆರೆ ಅದೆಲ್ಲ ಬಿರಿಯಾನಿ, ಅದೆಂತ ಬಿರಿಯಾನಿ ಅಂತ ಅಂದ ವಿಜಯ್. ನೋಡಮ್ಮ ಬಿರಿಯಾನಿಗೆ ಹೊಡ್ದಾನ, ಚಿತ್ರಾನ್ನ ಕೊಡ್ದಾನ ನೋಡಮ್ಮ ಬಿರಿಯಾನಿ. 1,000 ರೂಪಾಯಿಗಾರು ಹೂವಿನ ವ್ಯಾಪಾರ ಮಾಡ್ಲಿ, ಇಲ್ಲ 1 ಲಕ್ಷ ಅಲ್ಲ 2 ಲಕ್ಷ ರೂಪಾಯಿಗಾದ್ರೂ ಹೂವಿನ ವ್ಯಾಪಾರ ಮಾಡ್ಲಿ, ರಾಮನಗರದಲ್ಲಿ ಕಮಿಷನ್ ಇಲ್ಲ. ರೈತರಿಂದ ನೇರ ಮಾರಾಟ, ಕಮಿಷನ್ ಇಲ್ಲ. ಅದೊಂದು ದೊಡ್ಡ ಖುಷಿ ವಿಷಯ. ಈ ತರ ಕೂತ್ಕೊಂಡ್ರೆ
ಏನ್ ನಿಂಗಣೆ ಎದ್ದಲ್ಲ ರೊಟ್ಟಿಗೆ ಹೋಗಿನಿ ಫೋನ್ ಮಾಡಿದೆ ಬಿರಿಯಾನಿಗೆ ಹಾಕ್ಲಿಲ್ಲ ಕಣ ಚಿತ್ರಾನ್ನ ಬಿರಿಯಾನಿಗೆ ಹಾಕ್ಲಿಲ್ಲ. ನೋಡಕ್ಕೆ ಹೋಟ್ಲು ತುಂಬಾ ಚಿಕ್ಕದಾಗೈತೆ, ಆದರೆ ವ್ಯಾಪಾರ ಮಾತ್ರ ದೊಡ್ಡ ಮಟ್ಟದಲ್ಲಿ ನಡೀತದೆ. 2 ಹೋಟ್ಲು, ಅಲ್ಲಿರೋದು ಇಲ್ಲಿರೋದು 2 ಅಷ್ಟೇನೆ, ತುಂಬಾ ದೊಡ್ಡ ಮಟ್ಟದಲ್ಲಿ ನಡೀತದೆ. ನಾನು ಸಾಮಂತಿಗೆ ಹೂವು ಬೆಳೆದಿದ್ದಾಗಂತೂ ಲೇಬರ್ಸು ಅಲ್ಲಿ ಹೂವು ಕುಯ್ತಾ ಇರೋರು, ನಾನು ಹೂವು ತಗೊಂಡು ಬಂದಿರುವೆ, ಊಟ ಕೊಡೋರು ಯಾರೂ ಇರ್ತಿರ್ಲಿಲ್ಲ. ನಾನು ಇಲ್ಲಿಂದನೇ ಚಿತ್ರಾನ್ನ, ಗೀ ರೈಸು, ದೋಸೆ ಪಾರ್ಸಲ್ ತಗೊಂಡು ಹೋಗ್ತಿದ್ದು. ತಗೊಂಡು ಹೋಗೋದಕ್ಕೆ ಕೆಲವೊಂದು ದಿನ 11 ಗಂಟೆ 12 ಗಂಟೆ ಕೂಡ ಆಗೋಗ್ತಿತ್ತು. ಸಸಿ ಅಂತ ಅಂದ್ಬಿಟ್ಟು ಇವರು, ನಮ್ಮ ಸಸಿ ಅಣ್ಣ ಅಂತ ಅಂದ್ಬಿಟ್ಟು ನಮ್ಮೂರು ಹಿರೇಗುಣಕೊಪ್ಪಲ ಐತಲ್ಲ, ಅದ್ರ ಪಕ್ಕ ಸುಂಕಾತಣ್ಣೂರು ಅಂತ ಐತೆ, ಅಲ್ಲಿ ಅವರು ಮೂಲತಃ ಸುಂಕಾತಣ್ಣವರು. ಇಲ್ಲಿ ಚಿತ್ರಾನ್ನ, ಚನ್ನಪಟ್ಟಣದಲ್ಲಿ ಚಿತ್ರಾನ್ನ, ಗೀ ರೈಸು ಮತ್ತು ಬೆಣ್ಣೆ ದೋಸೆ ಸಿಕ್ಕಾಬಟ್ಟೆ ಫೇಮಸ್ಸು, ಸಿಕ್ಕಾಬಟ್ಟೆ ಜನಸಂಖ್ಯೆ ಇರ್ತಾರೆ. 2 ಹೋಟೆಲ್ಲು ಪಕ್ಕ ಅವೇ, ಸೇಮ್. ಇಲ್ಲೂ ಚಿತ್ರಾನ್ನ ಬೆಣ್ಣೆ ದೋಸೆ, ಅಲ್ಲೂ ಚಿತ್ರಾನ್ನ ಬೆಣ್ಣೆ ದೋಸೆ. ಚೆನ್ನಾಗಿ ವ್ಯಾಪಾರ ಸಿಕ್ಕಾಬಟ್ಟೆ ನಡೀತದೆ. ಹೂವು ತಗೊಂಡು ಹೋಗೋರೆಲ್ಲ 90% ಗಾಡಿ ಹಾಕೋದು ನಾಷ್ಟಕ್ಕೆ ಇಲ್ಲೇ ಗಾಡಿಗೆ ನಾಷ್ಟಕ್ಕೆ ಹಾಕೋದು. ಪಾರ್ಸಲ್ಲು ತಗೊಂಡೋಗೋದು, ಲೇಬರ್ಸ್ಗೆಲ್ಲ ಪಾರ್ಸಲ್ ತಗೊಂಡೋಗೋದು ಕೂಡ ಇಲ್ಲಿಂದನೇ. ನೋಡಿ, ಅವರು ಕೂಡ ಚಿತ್ರಾನ್ನ, ಇವರು ಕೂಡ ಚಿತ್ರಾನ್ನನೇ ಮಾಡಿರೋದು, ಸೇಮು. ಬೆಣ್ಣೆ ದೋಸೆ ಅಲ್ಲೂ ಇಲ್ಲೂ ಬೆಣ್ಣೆ ದೋಸೆನೇ. ಸಿಕ್ಕಾಬಟ್ಟೆ ಚೆನ್ನಾಗಿ ಖಾಲಿ ಆಗುತ್ತೆ. ಚಿತ್ರಾನ್ನ ಬಂದು ಫೇವ್ರೇಟು ಇಲ್ಲಿ. ಅದೇ ಥರ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಮನೇಲೂ ಕೂಡ ಆ ಥರ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ಚಿತ್ರಾನ್ನ. ಕೆಲವೊಂದು ಸಲ ಬಿರಿಯಾನಿ ಹೋಟ್ಲಿಗೆ ಹಾಕ್ಬಿಡ್ತಾರೆ. ಬಿರಿಯಾನಿ ಎಲ್ಲಾದರೂ ಸರಿ, ಇದರಿಂದ ಮುಂದೆ ಬಿರಿಯಾನಿ ಸಿಗೋದು ಇಲ್ಲಿ ಸಿಗಲ್ಲ. ಇದರಿಂದ ಮುಂದೆ ಯಾವುದಾದ್ರೂ ಸರಿ ಬಿರಿಯಾನಿ ಹೋಟ್ಲಿಗೆ ಹಾಕ್ಬಿಡ್ತಾರೆ ಕೆಲವೊಂದು ಸಲ ಇಲ್ಲಿ ವೆಜಿಟೇಬಲ್ಗೆ ಹಾಕೋದು. ಇಲ್ಲಿ ತುಂಬ ಚೆನ್ನಾಗಿರ್ತದೆ ಚಿತ್ರಾನ್ನ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ಚಿತ್ರಾನ್ನ ತಿಂದ್ಕೊಂಡು ಹೊರಡ್ತೋ. ಎಲ್ಲ ಸ್ನೇಹಿತರು, ನಮ್ಮೂರವರು ಮತ್ತು ಅಕ್ಕಪಕ್ಕ ಗ್ರಾಮದವರು ಎಲ್ಲ ಒಂದೇ ಕಡೆ ಬಂದಿರ್ತೀವಲ್ಲ. ಹೊರಟದ್ದು ಅಮರಾವತಿ, ಈಗ ಮಂಡ್ಯ ಅಮರಾವತಿ ಹೋಟೆಲ್. ಇಲ್ಲಿಗೆ ಹೋಟ್ಲೊಳಗೆ ಹೋಗ್ಬೇಕು ಅಂತ ಭಾರಿ ಆಸೆ ಐತೆ ನನಗೆ. ಒಂದು ದಿನವೂ ಈ ಹೋಟ್ಲೊಳಗಡೆ ಹೋಗೋಕ್ಕೆ ಆಗಿಲ್ಲ. ದೊಡ್ಡ ಹೋಟ್ಲು ಒಂದು ಐತೆ, ನೋಡಬೇಕು. ಒಂದಿನ ಈ ಹೋಟ್ಲೊಳಗಡೆ ಹೋಗ್ಬೇಕು. ಹೋಟೆಲ್ ಅಮರಾವತಿ, ಮಂಡ್ಯಕ್ಕೆ ಐಷಾರಾಮಿ ಹೋಟೆಲ್ಲು ಇದು. ಫೈನಲ್ ಆಗಿ ಹೂ ಮಾರ್ಕ ಬಂದಾಯಿತು. ಮನೆಗೆ ನೀರು ಹಾಕ್ಬೇಕಾಯ್ತು. ಕಟ್ಟಡದ್ದು ಪ್ಲಾಸ್ಟಿಂಗ್ ಮಾಡ್ತಾವಲ್ಲ, ಇನ್ನು ನೀರು ಹಾಕೋದು ಕ್ಯೂರಿಂಗು. ನೀರು ಹಾಕಿ ಅಂತ ಬಂದೆ, ಕರೆಂಟು ಸಿಂಗಲ್ ಪೀಸ್ ಆಗದೆ, ಮೋಟ್ರ್ ಓಡ್ತಾ ಇಲ್ಲ. ಈಗ ತಿರ್ಗಾ ಹೂವು ಮುರಿಯಕ್ಕೆ ಹೋಗ್ಬೇಕು. ಫೈನಲ್ ಆಗಿ ಮತ್ತೆ ಹೂವು ಕೀಳಕ್ಕೆ ಬಂದು ಸೇಮ್ ರಿಪೀಟು ಆಗುತ್ತೆ. ಇಲ್ಲಿಂದನೇ ಸ್ಟಾರ್ಟು, ಮತ್ತೆ ಹೂವೇ ಕೀಳಬೇಕು. ಅದಕ್ಕೋಸ್ಕರ ಈ ವಿಡಿಯೋ ನನ್ನ ಅನುಭವ ಏನಾಯಿತು ಅದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಮತ್ತೆ ಸೇಮ್ ಪ್ರೋಸೆಸ್ ಇರುತ್ತೆ. ಹೂ ಕಿತ್ಕೊಂಡು ರಾಮನಗರಕ್ಕೆ ನಾಳೆ ತಗೊಂಡೋಗುವಂಥದ್ದು. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.